ಹರಿಹರದ ನಮ್ಮ ನಕ್ಷತ್ರ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಪ್ರೀತಿಪೂರ್ವಕವಾದ ನಮಸ್ಕಾರ. ನಮ್ಮ ನಕ್ಷತ್ರ ವಾಹಿನಿ ಪ್ರಸ್ತುತಿ ಹಾಗೂ ಕಾರ್ಯಕ್ರಮದ ಪ್ರಾಯೋಜಕರು ಜನಮೆಚ್ಚಿದ ಅಂಗಡಿ ಅರುಣೋದಯ ಕಲೆಕ್ಷನ್ಸ್ ದಾವಣಗೆರೆ ಮತ್ತು ರೇಖಾ ಸೋಲಂಕಿ ಇವರು. ಇಂದು ಗುರುಪೂರ್ಣಿಮಾ, ನಾಡಿನಾದ್ಯಂತ ಆಚರಿಸಲ್ಪಡ್ತಕ್ಕಂತಹ ಒಂದು ವಿಶೇಷವಾದ ಮಹಾಪರ್ವ ಕಾಲ. ಮೊದಲನೇದಾಗಿ ಈ ಕಾರ್ಯಕ್ರಮ ಗುರುಸ್ಮರಣೆಯಿಂದ ಪ್ರಾರಂಭ ಮಾಡುವ. ಅಖಂಡ ಮಂಡಲಾಕಾರಂ ವ್ಯಾಪ್ತೇನ ಚರಾಚರಂ ತತ್ಪದಂ ದರ್ಶಿತಂ ಏನಂ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತು ನಮ್ಮೊಂದಿಗೆ ಶ್ರೀಗಳು, ಆಧ್ಯಾತ್ಮಿಕ ಚಿಂತಕರು, ಸಂತರು, ಪ್ರವಚನಗಳ ಮೂಲಕ ಜನರ ಮನಸ್ಸಿನಲ್ಲಿ ಜ್ಞಾನದ ಬೀಜವನ್ನು ಬಿತ್ತಿ ಇದುವರೆಗೂ ಸಹ ಜನಮನ್ನಣೆಯನ್ನು ಗೆದ್ದವರು, ಜೊತೆಗೆ ದೂರದೃಷ್ಟಿ ಚಿಂತಕರು ಆಗಿರುವಂತಹ, ಮೀರಿ ಸದಾಕಾಲ ನಮ್ಮನ್ನು ಅತ್ಯಂತ ಪ್ರೀತಿಯಿಂದ ಹಾರೈಸುವಂತಹ ಶ್ರೀಮತ್ ಆನೆಗುಂದಿ ಸಂಸ್ಥಾನ ಸರಸ್ವತಿ ಪೀಠ ಗಿಣಿಗೆರ ಪರಮ ಪೂಜ್ಯರಾದ ಅಭಿನವ ಶ್ರೀಕಂಠ ಮಹಾಸ್ವಾಮಿಗಳು ಇವತ್ತು ನಮ್ಮ ವಾಹಿನಿಯೊಂದಿದ್ದ ಇದ್ದಾರೆ. ಅವರಿಗೆ ಅತ್ಯಂತ ಭಕ್ತಿಪೂರ್ವಕವಾಗಿ ಅವರಿಗೆ ಸ್ವಾಗತಿಸೋಣ. ಗುರುಗಳೇ, ಅತ್ಯಂತ ಪ್ರೀತಿಪೂರ್ವಕವಾಗಿ ಮತ್ತು ಅತ್ಯಂತ ವಿಧೇಯಪೂರ್ವಕವಾಗಿ ನಮ್ಮ ವಾಹಿನಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೊದಲನೇದಾಗಿ ಗುರುಪೂರ್ಣಿಮದ ಅನಂತ ನಮನಗಳು. ಗುರು ಅಂತ ಹೇಳಿದರೆ ಆ ಗುರುವಿನ ಬಗ್ಗೆ ಆಗಲಿ, ಗುರು ಪರಂಪರೆಯ ಬಗ್ಗೆ ಆಗಲಿ, ಈ ನಮ್ಮ ನಾಡಿನಲ್ಲಿ ಅನೇಕ ಜನ ಗುರು ಪರಂಪರೆ ಆಗಿ ಹೋಗಿದೆ. ಆ ಗುರುವಿನ ಬಗ್ಗೆ ಅನೇಕ ಗುರುಗಳು ಸಹ ವರ್ಣನೆಯನ್ನು ಮಾಡಿದ್ದಾರೆ. ಅದಕ್ಕೂ ಮೀರಿ ವೇದಸಾರಗಳು, ಗೀತಸಾರಗಳು ಇವೆಲ್ಲವೂ ಸಹ ಗುರುವಿನ ಬಗ್ಗೆ ಹೇಳಿ ಸೋತಿವೆ ಸಹ. ಒಂದು ಸ್ತುತಿಯಲ್ಲೇ ನಾವು ಎಲ್ಲರೂ ಸರ್ವೇ ಸಾಮಾನ್ಯವಾಗಿ ಗುರುವನ್ನು ಸ್ಮರಣೆ ಮಾಡೋದರಲ್ಲಿ ಅಖಂಡ ಮಂಡಲಾಕಾರಂ ವ್ಯಾಪ್ತೇನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ತೀವಿ. ಜೊತೆಗೆ ನಮ್ಮ ಪ್ರಾಥಮಿಕ ಹಂತದಿಂದಲೂ ಸಹ ಒಂದು ಪರಿಪಾಠವನ್ನು ಇಟ್ಕೊಂಡಿರೋದು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವೆಲ್ಲವನ್ನು ಸಹ ವೇದಗಳು ನಮಗೆ ತಿಳಿಸ್ಕೊಟ್ಟಿವೆ. ಗುರುವಿನ ಬಗ್ಗೆ ಇಷ್ಟೇ ಸಾಲುಗಳಲ್ಲಿ ಅಗಾಧವಾಗಿರ್ತಕ್ಕಂಥ ವಿಚಾರವನ್ನು ಮಂಡಿಸಿದ್ದಾರೆ. ನಮ್ಮ ಮೊದಲನೇದಾಗಿ ಗುರು ಅಂದರೆ ಏನು, ಆ ವಿಚಾರವನ್ನು ಕುರಿತಂತೆ ಇವತ್ತು ನಾವೊಂದು ಚಿಂತನೆಯನ್ನು ಭಾಗಿಯಾಗೋಣ. ಹಾಗಾಗಿ ಮೊದಲನೇದಾಗಿ ಗುರು ಅಂದರೆ ಏನು, ಆ ಪದ ಮಹತ್ವ ಹೇಗಿದೆ? ಶುಗಬರ್ ಕ್ಷೇತ್ರವಾಸಾಗೆ ಸಚ್ಚಿದಾನಂದ ಸ್ವರೂಪಿಣಿ ದಿವ್ಯಜ್ಞಾನ ಸಂಪನ್ನಾಗೆ ಶ್ರೀ ಗುರು ದಿವಾಕರ ಸ್ವಾಮಿನಿ ನಮಃ. ಎಲ್ಲೆಲ್ಲಿ ಅಡ್ಡಾಡುವುದೆನ್ನ ಮನವು ಅಲ್ಲಲ್ಲಿ ಕಾಣಲೈ ಗುರು ನಿನ್ನತನವು, ಎಲ್ಲಿ ತಲೆಬಾಗಿಸುವನಲ್ಲಿ ನಿತ್ಯ ಕಾಣಲೈ ಗುರು ನಿನ್ನ ಪದಕಮಲ ಸತ್ಯ. ನಮಸ್ತೆ. ಗುರು ಎಂದರೆ ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ರಿ. ಗುರು ಅಂದರೆ ಗುಕಾರಸ್ತಂಧಕಾರಸ್ಥ ಋಕಾರಸ್ಥನ್ನಿವಾರಕ ಅಂತ ಹೇಳ್ತದೆ ಸ್ತೋತ್ರ. ಗುಕಾರ ಅಂದರೆ ಅಂಧಕಾರವನ್ನು ದೂರ ಮಾಡಿ ಋಕಾರವಾಗಿರ್ತಕ್ಕಂಥ ಬೆಳಕನ್ನು ಯಾರು ನೀಡುತ್ತಾರೋ ಅವರಿಗೆ ಗುರು ಅಂತ ಕರೀತಾರೆ. ಅದೇ ರೀತಿ ಅಜ್ಞಾನವನ್ನು ತೊಳೆದು ಹಾಕಿ ಯಾರು ಜ್ಞಾನವನ್ನು ನೀಡುತ್ತಾರೋ ಅವರಿಗೆ ಗುರು ಅಂತ ಕರೀತಾರೆ. ಗುರು ಕೇವಲ ಒಬ್ಬ ವ್ಯಕ್ತಿ ಆಗುವುದಿಲ್ಲ, ಗುರು ಒಂದು ಶಕ್ತಿ ಆಗ್ತದೆ. ಅದಕ್ಕೆ ಆಮೇಲೆ ಗುರು ನಾನಾ ವಿಧಗಳಲ್ಲಿ ಗುರುಗಳಿದ್ದಾರೆ. ಬೋಧಕ ಗುರು ಇದ್ದಾರೆ, ಕಾಮ್ಯ ಗುರು ಇದ್ದಾರೆ, ನಿಷ್ಕಾಮ್ಯ ಗುರು ಇದ್ದಾರೆ, ಹಂಸಗುರು, ಪರಮಹಂಸ ಗುರು, ಬಹಳ ವ್ಯಾಪ್ತಿ ಇದೆ ಗುರುಗಳಲ್ಲಿ. ಹಾಗೆ ಸರ್ವಜ್ಞ ಒಂದು ಮಾತು ಹೇಳ್ತಾನೆ, ಒಂದಕ್ಷರ ಕಲಿಸಿದಾತನ್ ಗುರು ಅಂಥೇಳಿ. ನಮಗೊಂದಕ್ಷರ ಕಲಿಸಿದರೂ ಸಹಿತ ನಾವು ಅದಕ್ಕೆ ಗುರು ಎನ್ನುವ ಪಟ್ಟವನ್ನು ಕೊಡ್ತೀವಿ. ಸನಾತನ ಧರ್ಮದ ವೈಶಿಷ್ಟ್ಯ, ಭಾರತದ ವೈಶಿಷ್ಟ್ಯ ಏನು ಅಂತಂದರೆ, ನಮಗೆ ಯಾವುದೇ ಒಂದು ಮಾರ್ಗದರ್ಶನ ತೋರಿಸಿದರೆ ಸಾಕು ಅವರು ನಾವು ಗುರು ಅಂತ ಹೇಳ್ತೀವಿ. ಅವನು ಎತ್ತರದ ಸ್ಥಾನದಲ್ಲಿ ಹೇಳ್ತೀವಿ. ಎತ್ತರದ ಸ್ಥಾನ ಹೇಗೆ ಅಂತಂದರೆ ಭಗವಂತನಕ್ಕಿಂತ ಒಂದು ಹೆಜ್ಜೆ ಮೇಲೆ ಗುರುವಿನ ಸ್ಥಾನ. ಹೇಗೆ ಕಲ್ಲೆಂಬುವಿರಿ, ಕಲ್ಲಲಿಪ್ಪುದೇ ದೈವ, ಕಲ್ಲಲ್ಲಿ ಶಿಲೆಗೆ ನೆರೆಸಿದ ಗುರು ಸೊಲ್ಲಲೇ ದೈವ ಸರ್ವಜ್ಞ ಅಂತ ಹೇಳ್ತಾರೆ. ಬರೇ ಕಲ್ಲಂತ ಹೋಗ್ತಿರಲ್ಲಪ್ಪ, ಸರ್ವಜ್ಞ ಭಾಳ ಕಟುವಾಗಿ ಹೇಳಿದ್ದಾನೆ. ಕಲ್ಲೆಂಬುವಿರಿ, ಕಲ್ಲಲ್ಲಿ ಹೋಗಿ ಏನು ಬೇಡ್ಕೋತಿರಲ್ಲ, ಕಲ್ಲಲಿಪ್ಪುದೇ ದೈವ, ಕಲ್ಲಲ್ಲಿ ಶಿಲೆಗೆ ನೆರೆಸಿದ ಗುರು ಸೊಲ್ಲಲೇ ದೈವ ಅಂತ. ಆ ಕಲ್ಲು ಒಳಗಡೆ ಚೈತನ್ಯವನ್ನು ಯಾರು ಮೂಡಿಸಿದರು? ಕಲ್ಲು ಮೀನ್ಸ್ ನಮ್ಮ ಹೃದಯ. ಆತ ಹೇಳಿದ ಮಾರ್ಮಿಕ ಉತ್ತರ ಏನಂತಂದರೆ, ಪ್ರತಿಯೊಬ್ಬನೂ ಮನುಷ್ಯ ಇದರಲ್ಲಿ ಶಂಕರಾಚಾರ್ಯರ ಒಂದು ಮಾತು ನೆನಪಾಗ್ತದೆ ನನಗೀಗ. ಅವ್ರೇನು ಹೇಳ್ತಾರೆ, ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶಯಂ ಅತಿ ದುರ್ಲಭಂ ಅಂತ ಹೇಳಿ. ಮೂರು ಅತಿ ದುರ್ಲಭವಾದದ್ದು ಯಾವುದು ಅಂದರೆ, ಮೊದಲಿಗೆ ಮನುಷ್ಯತ್ವ, ಎರಡನೇದು ಮುಮುಕ್ಷತ್ವ, ಮೂರನೆಯದು ಮಹಾಪುರುಷ ಸಂಘ. ಮನುಷ್ಯತ್ವ ಅಂತಂದರೆ
ಮೊದಲು ಮನುಷ್ಯತ್ವ ಸಿಗೋದೇ ಭಾಳ ದುರ್ಲಭ. ಮತ್ತು ನಾವು ಮನುಷ್ಯರಾಗಿವಲ್ರಿ, ನಮಗೂ ಕೈಕಾಲದವು, ನಾವು ಮನುಷ್ಯರಲ್ಲ. ಮನುಷ್ಯರಂಗೆ ಹುಟ್ಟಿವಷ್ಟೇ. ಮನುಷ್ಯತ್ವ ಬರಬೇಕಂದ್ರೆ ಅದಕ್ಕೊಂದು ಯೋಗ್ಯತೆ ಬರಬೇಕು ಅಂತ ಹೇಳ್ತಾರೆ. ಮನುಷ್ಯತ್ವ ಸಿಕ್ಕ ಮೇಲೆ ಮುಮುಕ್ಷತ್ವ ಅಂತ ಕರೀತಾರೆ. ಮುಮುಕ್ಷತ್ವ ಅಂದರೆ ಬಿಡುಗಡೆಯ ಬಯಕೆ ಅಂತ. ಈ ಸಂಸಾರ ಬಂಧನದಿಂದ ಬಿಡುಗಡೆಯ ಬಯಕೆ ಬರಬೇಕು. ಇದು ಸಿಗೋದು ಅತಿ ದುರ್ಲಭ, ಆ ಬಯಕೆ ಬರೋದು. ತದನಂತರ ಸಿಗುವುದು ಮಹಾಪುರುಷ ಸಂಘ, ಅಂದರೆ ಸಂತರ ಸಂಘ, ಮಹಾತ್ಮರ ಸಂಘ. ಇವೆರಡೂ ಸಿಗ್ಬೋದು ನಿನಗೆ. ಮೂರನೇದೈತಲ್ಲ, ಅದು ಭಾಳ ದುರ್ಲಭ ಅಂತ ಹೇಳ್ತಾರೆ. ಹಾಗೆ ಮನುಷ್ಯತ್ವ ನಮ್ಗೆ ಲಭಿಸಿರ್ತದೆ. ಆದರೆ ಆ ಕಲ್ಲಿನಂಥ ಈ ಮನಸ್ಸನ್ನಾಗಲಿ ಹೃದಯವನ್ನಾಗಲಿ ಅದನ್ನು ಹೇಗೆ ಶಿಲ್ಪಿ ಕಟ್ಟದು ಒಂದು ಚಂದದ ಆಕಾರವಾಗಿ ಮಾಡಿ ಪೂಜೆಗೊಳ್ಳುವ ಮೂರ್ತಿ ಹಾಗೆ ಮಾಡ್ತಾನೆ ನೋಡು, ಹಾಗೆ ಮಾಡುವುದು ಗುರು. ಅದಕ್ಕೋಸ್ಕರ ಕಲ್ಲಲ್ಲಿ ಶಿಲೆ ನೆರೆಸಿದ ಗುರು ಸೊಲ್ಲಲೆ ದೈವ ಸರ್ವಜ್ಞ. ಗುರುವಿನ ಚೈತನ್ಯವೇ ದೈವ ಅಂತ. ಹಾಗಾಗಿ ಗುರು ಅಂದರೆ ದೈವಕ್ಕಿಂತ ಮಿಗಿಲು. ಅಜ್ಞಾನದಿಂದ ಜ್ಞಾನದೆಡೆಗೆ ಯಾರು ತೊಗೊಂಡು ಹೋಗ್ತಾರೋ ನಾವು ಅವರನ್ನು ಗುರುವಂತಲೇ ಭಾವಿಸಬೇಕು. ನಂತರದಲ್ಲಿ ಗುರುಗಳೇ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಇದು ಸಾರಥಿ ಏನಂತಂದರೆ ಗುರು ಬ್ರಹ್ಮ ಆಗಬಲ್ಲ, ಗುರು ವಿಷ್ಣು ಆಗಬಲ್ಲ, ಗುರು ಮಹೇಶ್ವರನೂ ಆಗಬಲ್ಲ ಅಂಥೇಳಿ. ಈಗ ಒಂದು ಗೊಂದಲ ಮೂಡುತ್ತೆ, ಏನಂತ ಹೇಳಿದರೆ ಗುರು ದೊಡ್ಡವನ, ದೇವರು ದೊಡ್ಡವನ? ಇಲ್ಲ, ಅದಕ್ಕೆ ಹೇಳಿದ್ದು ನಾನು. ಯಾಕೆ ಆ ಮಂತ್ರ ಬಂತು? ಗುರುಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರು ಈ 4 ವಿಚಾರದಲ್ಲೂ ಕೆಲಸ ಮಾಡ್ತಾನಂತ. ಬ್ರಹ್ಮನಾಗಿ, ವಿಷ್ಣುವಾಗಿ, ಮಹೇಶ್ವರನಾಗಿ, ಪರಬ್ರಹ್ಮನಾಗಿ ಅಂತ. ಬ್ರಹ್ಮನಾಗಿ ಹೇಗ್ರಿ ಅಂತಂದರೆ, ಬ್ರಹ್ಮ ಏನು? ಸೃಷ್ಟಿಕರ್ತ. ಈ ಸೃಷ್ಟಿಯನ್ನು ನಿರ್ಮಾಣ ಮಾಡುವವನು ಸೃಷ್ಟಿಕರ್ತ ಅಂತ. ಗುರು ಇನ್ನೊಂದು ಜನ್ಮವನ್ನು ಕೊಡ್ತಾ ನಮಗೆ. ತಂದೆ ತಾಯಿ ನಮಗೆ ಒಂದು ಜನ್ಮವನ್ನು ಕೊಟ್ಟರೆ ನಮಗೆ ಇನ್ನೊಂದು ಜನ್ಮವನ್ನು ಕೊಡ್ತಕ್ಕಂಥದ್ದು ಗುರು. ಅದಕ್ಕೆ ಉಪನಯನ ಆದ ತಕ್ಷಣ ಹುಡುಗಿಗೆ ಏನಂತ ಕರೀತಾರೆ ಅಂದರೆ ದ್ವಿಜತ್ವ ಬಂತು ಅಂತ ಕರೀತಾರೆ, ದ್ವಿಜ ಅಂತ ಕರೀತಾರೆ. ದ್ವಿಜ ಅಂದರೆ 2ನೇ ಜನ್ಮ ಬಂತು ಅವನಿಗೆ ಅಂತ. ಮತ್ತು 2ನೇ ಜನ್ಮ ಅಂದರೆ ಹೇಗೆ, ಎಲ್ಲಿಂದ ಬಂತು 2ನೇ ಜನ್ಮ ಅಂದರೆ, ಮೊದಲನೇ ಜನ್ಮ ತಂದೆ ತಾಯಿಯಿಂದ, 2ನೇ ಜನ್ಮ ಗುರುವಿನಿಂದ ಅಂಥೇಳಿ. ಹಾಗಾಗಿ ಗುರು ಅಲ್ಲಿ ಏನಾಗ್ತಾನೆ ಅಂತಂದರೆ ಬ್ರಹ್ಮನ ಸ್ಥಾನ ವಹಿಸ್ತಾನೆ. ಹೇಗೆ? ಅವನ ಬಾಳಿಗೆ ಒಂದು ಸರಿಯಾದ ದಿಕ್ಕು ತೋರಿಸೋದ್ರ ಮೂಲಕ, ಜ್ಞಾನವನ್ನು ಬಿತ್ತುವುದರ ಮೂಲಕ ಅಲ್ಲಿ ಬ್ರಹ್ಮನ ಸ್ಥಾನ ಗುರುವಿನದು. 2ನೇದು ವಿಷ್ಣು, ಸ್ಥಿತಿಕಾರಕ, ಪಾಲನೆ ಮಾಡುವುದು ಅಂತ. ಗುರು ತಾಯಿಗಿಂತ ಒಂದು ಹೆಚ್ಚು ಪಾಲನೆ ಮಾಡ್ತಾನೆ. ಹೆಂಗ್ರಿ ಹೇಳ್ತೀರಿ ಅಂದರೆ, ತಾಯಿ ತನ್ನ ಸ್ವಂತ ಮಗುವಿಗೆ ಮಾತ್ರ ಆಹಾರವನ್ನು ಪೋಷಣೆಯನ್ನು ಮಾಡ್ತಾಳೆ. ಗುರು ಹಾಗಲ್ಲ. ತನ್ನ ಹತ್ತಿರ ಯಾರು ಬರ್ತಾರೋ ಅವರಿಗೆಲ್ಲ ಪೋಷಣೆ ಮಾಡ್ತಾನೆ. ತಾನಿವತ್ತೊಂದು ಹೊತ್ತು ಊಟ ಇರಲಿದ್ದರೂ ಚಿಂತಿಲ್ಲ, ಬಂದ ಶಿಷ್ಯರಿಗೆ ಪ್ರಸಾದ ಆಗಬೇಕು. ಈ ನಿಟ್ಟಿನಲ್ಲಿ ಗುರು ಸ್ಥಿತಿಕರ್ತ ವಿಷ್ಣುವಾಗೂ ನಮಗೆ ಕಾಣ್ತಾನೆ. ಮಹೇಶ್ವರ ಲಯಕಾರಕ ಅಂತ ಕರಿತೀವಿ ನಾವು. ಗುರುವನು ಲಯ ಮಾಡ್ತಾನೆ ಅಂತ, ಗುರುವನು ಸಂಹಾರ ಮಾಡ್ತಾನೆ. ಏನು ಸಂಹಾರ ಮಾಡ್ತಾನೆ ಅಂತಂದರೆ, ನಮ್ಮಲ್ಲಿರುವ ಅಜ್ಞಾನವನ್ನು ಸಂಹಾರ ಮಾಡ್ತಾನೆ, ನಮ್ಮಲ್ಲಿರುವ ಕೆಡುಕುಗಳನ್ನು ಸಂಹಾರ ಮಾಡ್ತಾನೆ. ಹಾಗಾಗಿ ಸ್ಥಿತಿ, ಸೃಷ್ಟಿ, ಸ್ಥಿತಿ, ಲಯ 3 ವಿಚಾರದಲ್ಲೂ ಗುರು ಕೆಲಸ ಮಾಡ್ತಾನೆ. ಹಾಗಾಗಿ 3ಅನ್ನು ಒಟ್ಟಿಗೆ ನಾವು ನೋಡೋದು ಎಲ್ಲಿ ಸಿಗ್ತದೆ ಅಂದರೆ ಗುರುವಿನಲ್ಲಿ ಮಾತ್ರ ಸಿಗೋದು. ಸ್ಥಿತಿನೂ ಸಿಗ್ತದೆ, ಸೃಷ್ಟಿನೂ ಸಿಗ್ತದೆ, ಲಯನೂ ಸಿಗೋದು ಗುರುವಿನಲ್ಲಿ ಮಾತ್ರ. ಆ ಮಂತ್ರದ ಅರ್ಥ, ಆ ವ್ಯಾಖ್ಯಾನ. ಇನ್ನೊಂದು ಹೇಳಿದ್ರು ಅವರು ಕೊನೆಯದಾಗಿ, ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಹೇಳಿ, ಪ್ರತ್ಯಕ್ಷವಾದ ಪರಬ್ರಹ್ಮ ಅಂತ ಹೇಳಿದರು. ಅಲ್ರಿ 3 ದೇವರನ್ನು ಹೇಳಿಬಿಟ್ರು, ಮತ್ತು ಪರಬ್ರಹ್ಮ ಅಂತ ಯಾರು ಇದರಲ್ಲಿ ಅಂತ. ಈ 3 ದೇವರನ್ನು ಸೃಷ್ಟಿ ಮಾಡಿದ ಒಂದು ನಿರಾಕಾರ ಇತ್ತಲ್ಲ ಬ್ರಹ್ಮ, ಆ ಬ್ರಹ್ಮವೇ ಗುರು ಅಂತ. ಆ ಮೂರ್ತಿಮಂತ ಬ್ರಹ್ಮ ಅಂತ ಹೇಳ್ಬೋದು ನಾವು ಗುರುವಿಗೆ. ಒಂದು ಮೂರ್ತಿ ರೂಪವಾಗಿ ಒಂದು ಪರಬ್ರಹ್ಮವನ್ನು ಕಾಣಬೇಕಾದ್ರೆ ಗುರುವಿನಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ. ಅದಕ್ಕೆ ನಾನು ಒಬ್ಬರು ಉದಾಹರಣೆ ಕೊಡ್ಬೋದು, ಶ್ರೀರಾಮಕೃಷ್ಣ ಪರಮಹಂಸರು. ಮೂರ್ತಿಮಂತ ಪರಬ್ರಹ್ಮ ಅವರು, ಬ್ರಹ್ಮಜ್ಞಾನಿ ಆದವರು. ಈ 3 ಜನರು, ಇನ್ನೂ ಬ್ರಹ್ಮನಿಗೊಂದು ಕೆಲಸ ಇದೆ, ವಿಷ್ಣುವಿಗೊಂದು ಕೆಲಸ ಇದೆ, ಮಹೇಶ್ವರನಿಗೊಂದು ಕೆಲಸ ಇದೆ, ಅವ್ರಿಗೂ ಕರ್ಮಗಳಿದೆ. ಆದರೆ ಗುರು ಕರ್ಮವನ್ನು ಮೀರಿ ಹೋಗಿರ್ತಾನೆ. ಹಾಗಾಗಿ ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಹೇಳಿದ್ದಕ್ಕೆ ಕಾರಣ ಅದು. ಹಾಗಾಗಿ ಗುರು ಸೃಷ್ಟಿಕರ್ತನೂ ಆಗ್ತಾನೆ, ಸ್ಥಿತಿಕರ್ತನೂ ಆಗ್ತಾನೆ, ಲಯಕರ್ತನೂ ಆಗ್ತಾನೆ. ಇವು 3ಕ್ಕೂ ಕಾರಣ ಆಗಿರ್ತಕ್ಕಂಥ ಪರಬ್ರಹ್ಮನೂ ಆಗ್ತಾನೆ ಅಂತ. ಈ ವಿಚಾರ ಅಂತ ಹೇಳಿದರೆ ಅದು ಒಂದು ಕಡೆ ಹೇಳ್ತಾರೆ, ಗುರುವಿನ ಬಗ್ಗೆ ನಾವು ಮಾತನಾಡಬೇಕಂತ ಹೇಳಿದರೆ ನಮಗೆ ಕಣ್ಣಿಗೆ ಎಲ್ಲಿ ಕಾಣ್ತದೋ ಅಲ್ಲಿವರೆಗೆ ಮಾತ್ರ ಮಾತಾಡ್ಬೋದು.
ಕೈಗೆ ಎಲ್ಲಿ ಸಿಗ್ತದೋ ಅಲ್ಲಿವರೆಗೂ ಮಾತ್ರ ನಾವು ಎಟಕ್ತದೋ ಅಲ್ಲಿವರೆಗೂ ಮಾತ್ರ ಹಿಡಿದುಬೋದು. ಅದೇ ಗುರು ಅಂತಕ್ಕಂಥ ಆ 2 ಅಕ್ಷರದ ಪದ ಏನಿದೆ ಅದು ಮಹತ್ವಪೂರ್ಣದ್ದು. ಇಡೀ ವೇದ ಸಾರಗಳು, ಗೀತಸಾರಗಳು, ಎಲ್ಲ ವೇದೋಪನಿಷತ್ತುಗಳು ನೀಡಿದ್ದು ಸಹ ಗುರುವಿನ ಬಗ್ಗೆ ಅಂಥ ಮಹತ್ವವನ್ನೇ. ಈ ಗುರು ಪೂರ್ಣಿಮಾ ಅಂತ ಹೇಳಿ ಆಚರಣೆ ಮಾಡ್ತೇವೆ ವಿಶೇಷವಾಗಿ. ಇವತ್ತು ನಾವು ವ್ಯಾಸ ಪೂರ್ಣಿಮಾ ಅಂತಲೂ ಸಹ ಆಚರಣೆ ಮಾಡ್ತೇವೆ. ಅವರವರ ಇಚ್ಛಾನುಸಾರವಾಗಿ, ಅವರವರ ಶಕ್ತಾನುಸಾರವಾಗಿ, ಅವರ ಶ್ರದ್ಧಾಭಕ್ತಿಗಳಿಂದ ನಾಡಿನಾದ್ಯಂತ ಇವತ್ತು ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಈ ಪರಂಪರೆ ಬಂದದ್ದು ಹೇಗೆ? ಈಗ ಏನಂತ ಹೇಳಿದರೆ, ವ್ಯಾಸರು ಹುಟ್ಟಿದರು ಅಥವಾ ಪುರಾಣಗಳನ್ನು ನಮಗೆ ಕೊಟ್ಟರು, ವೇದಗಳನ್ನು ಅದಿವೆಲ್ಲ ವಿಚಾರವನ್ನು ತೆಗೆದುಕೊಂಡಾಗ ಈ ಪರಂಪರೆ ಎಲ್ಲಿಂದ ಬಂತು ಮತ್ತು ಯಾಕೆ ಬಂತು? ಇಲ್ಲ, ಪರಂಪರೆ ಸೃಷ್ಟಿಯಾಗಿದ್ದೇ ಪೂರ್ಣಿಮೆ ಅನ್ನೋದು ಪ್ರತಿ ವರ್ಷ 12 ಪೂರ್ಣಿಮೆಗಳು ಇದ್ದೇ ಇರ್ತದೆ. ಪೂರ್ಣಿಮೆ ಅಂದರೆ ನಮ್ಮ ಸನಾತನ ಧರ್ಮದಲ್ಲಿ ಅದನ್ನು ಬೆಳಕು ಅಂತ ಕಾಣ್ತೀವಿ ನಾವು ಅದನ್ನು. ಈ ಗುರು ಪೂರ್ಣಿಮೆ ಅಂತ ಸೃಷ್ಟಿಯಾದ ಹೇಗೆ ಅಂದರೆ, ವ್ಯಾಸರು ಅವತರಿಸಿದ ದಿನ ಅಂದು. ಗುರುಪೂರ್ಣಿಮೆ ಇವತ್ತು ವ್ಯಾಸರು ಅವತರಿಸಿದ ದಿನ. ಹಾಗಾಗಿ ವ್ಯಾಸರು ಯಾರು? ವ್ಯಾಸರನ್ನು ಯಾಕೆ ಇಡೀ ನಮ್ಮ ಏನು ಭಾರತ ಪರಂಪರೆ ಗುರು ಪರಂಪರೆ ಅಂತೇನಿದೆ, ಆ ಗುರು ಪರಂಪರೆಗೆ ಗುರು ಯಾರು? ಆ ಗುರು ಪರಂಪರೆ ಗುರು ವ್ಯಾಸರು ಅಂಥೇಳಿ. ವ್ಯಾಸೋಚ್ಚಿಷ್ಟಂ ಜಗತ್ಸರ್ವಂ ಅಂತ ಕರೀತಾರೆ. ಅಂದರೆ ಇಡೀ ಜಗತ್ತಿನಲ್ಲಿ ಏನು ಜ್ಞಾನ ಇದೆ ಅದೆಲ್ಲ ವ್ಯಾಸರ ಎಂಜಲು ಅಂತ ಹೇಳ್ತಾರೆ. ವ್ಯಾಸೋಚ್ಚಿಷ್ಟಂ ಜಗತ್ಸರ್ವಂ ಅಂಥೇಳಿ. ಹಾಗೆ ವ್ಯಾಸರು ನೇರ ವಿಷ್ಣುವಿಗೆ ಸಂಪರ್ಕ ಹೊಂತಾರೆ. ಹೆಂಗ್ರಿ ಅಂತಂದರೆ, ವ್ಯಾಸರ ತಂದೆ ಪರಾಶರ ಮಹರ್ಷಿಗಳು. ಪರಾಶರಿಗೆ ಗುರುಗಳು ಯಾರು ಅಂದರೆ ಶಕ್ತಿ ಮಹರ್ಷಿಗಳು. ಶಕ್ತಿ ಮಹರ್ಷಿಗಳಿಗೆ ಬೋಧನೆ ಮಾಡಿದ್ದು ಸಾಕ್ಷಾತ್ ವಿಷ್ಣು. ಹಾಗಾಗಿ ವಿಷ್ಣುವಿನಿಂದ ಜ್ಞಾನ ಹರಿದು ಬಂದಿದ್ದು ಸೀದಾ ವ್ಯಾಸರಿಗೆ. ವ್ಯಾಸರಿಂದ ಶುಕಮುನಿಗಳಿಗೆ, ಶುಕಮುನಿಗಳಿಂದ ಮತ್ತು ಗೌಡಪಾದಾಚಾರ್ಯರಿಗೆ, ಗೌಡಪಾದಾಚಾರ್ಯರಿಂದ ಗೋವಿಂದ ಭಗವತ್ಪಾದರಿಗೆ, ಗೋವಿಂದ ಭಗವತ್ಪಾದರಿಂದ ಜಗದ್ಗುರು ಶಂಕರಾಚಾರ್ಯರಿಗೆ. ಶಂಕರಾಚಾರ್ಯರು ಈ ಗುರುಪೂರ್ಣಿಮೆ ಯಾವಾಗ ಚಾತುರ್ಮಾಸ ವ್ರತ ಸಂಕಲ್ಪವನ್ನು ಹಾಕಿಕೊಟ್ಟವರು ಶಂಕರಾಚಾರ್ಯರು. ಈ ದಿನ ಸನ್ಯಾಸಿ ಪರಂಪರೆಯವರು ಚಾತುರ್ಮಾಸ ವ್ರತ ಸಂಕಲ್ಪವನ್ನು ಕೈಗೊಳ್ತಾರೆ. ಇವತ್ತು ಈ ಗುರು ವ್ಯಾಸರು ಅವತರಿಸಿದ ಕಾರಣಕ್ಕಾಗಿ ಇದನ್ನು ಗುರುಪೂರ್ಣಿಮೆ ಅಂತ ಆಚರಣೆ ಮಾಡ್ತೀವಿ. ಬೌದ್ಧರಲ್ಲೂ ಇದನ್ನು ಗುರುಪೂರ್ಣಿಮೆ ಅಂತಲೇ ಆಚರಣೆ ಮಾಡ್ತಾರೆ. ಯಾವ ಕಾರಣಕ್ಕಾಗಿ ಅಂದರೆ, ಬುದ್ಧನಿಗೆ ಜ್ಞಾನೋದಯ ಆಗಿ ಅವನು ಮೊದಲು ಜನರಿಗೆ ಬೋಧನೆಯನ್ನು ಮಾಡಲಿಕ್ಕೆ ಶುರು ಮಾಡಿದ್ದು ಈ ಗುರುಪೂರ್ಣಿಮೆ ದಿನದಂದೇ. ಅದು ಸಾರಾನಾಥದಲ್ಲಿ, ಉತ್ತರ ಪ್ರದೇಶದಲ್ಲಿ ಕಾಶಿ ಹತ್ರ ಇರ್ತಕ್ಕಂಥ ಸಾರಾನಾಥದಲ್ಲಿ ಮೊದಲಿಗೆ ತನ್ನ 4 ಜನ ಶಿಷ್ಯರಿಗೆ ತಾನಾತ ಬೋಧನೆ ಮಾಡೋಕ್ಕೆ ಶುರು ಮಾಡ್ತಾನೆ. ಹಾಗಾಗಿ ಈ ಗುರುಪೂರ್ಣಿಮೆ ವಿಶೇಷ ಅದೊಂದು ಬೌದ್ಧರಲ್ಲಿ. ಮೂರನೇದಾಗಿ ವ್ಯಾಸರಿಗೂ ಗುರುಪೂರ್ಣಿಮೆಗೆ ಯಾಕೆ ನಾವು ಸಂಬಂಧವನ್ನು ಹೇಳ್ತೀವಂದರೆ, ನಮ್ಮ ಭಾರತೀಯ ಗುರು ಪರಂಪರೆಗೆ ಸದಾವಕಾಲ ಗುರುಸ್ಮರಣೆ ಅಂತಿರೋರು ವ್ಯಾಸರು ಅಂತ. 18 ಪುರಾಣಗಳಾಗಿರಬಹುದು, ಮಹಾಭಾರತವನ್ನಾಗಿರಬಹುದು, ಭಾಗವತವನ್ನಾಗಿರಬಹುದು, ಇದು ಎಲ್ಲ ನಾವು ಮಹಾಭಾರತವನ್ನು ಪಂಚಮ ವೇದ ಅಂತ ಕರಿತೀವಿ ನಾವು. ಇದನ್ನು ನಮಗೆ ಗುರು ಪರಂಪರೆ ಹಾಕಿಕೊಟ್ಟವರು ವ್ಯಾಸರು ಅಂತ ಹೇಳಿ. ಹಾಗಾಗಿ ಮತ್ತು ಅದರಲ್ಲಿ ಈ ಚಾತುರ್ಮಾಸ ವ್ರತ ಸಂಕಲ್ಪ ಹೇಳಿದೆ ನಾನು. ಚಾತುರ್ಮಾಸದಲ್ಲಿ ಎಲ್ಲ ಈ ಸನ್ಯಾಸ ಪರಂಪರೆ ಗುರುಗಳು ಪರಮೇಶ್ವರ ಗುರುಗಳಂಥೇಳಿ ಪೂಜೆ ಮಾಡೋದು ಇವತ್ತು ವ್ಯಾಸರನ್ನು. ಈಗ ನೋಡಿ, ನಾವು ಒಂದು ಪುಸ್ತಕ ಇಟ್ಟರೆ ಅದಕ್ಕೊಂದು ವ್ಯಾಸಪೀಠ ಅಂತ ಕರಿತೀವಿ. ಪುಸ್ತಕವನ್ನು ಇಡುವ ಜಾಗಕ್ಕೂ ವ್ಯಾಸಪೀಠ ಅಂತ ಹೆಸರು ಬಂತು. ಕಾರಣ ಏನಂತಂದರೆ, ವ್ಯಾಸರು ಏನೇನು ಬಳಸಿದ್ದಾರೋ. ಆಮೇಲೆ ನಾವು ಒಂದು ವೃತ್ತ ಮಾಡಿ ಅದಕ್ಕೆ ವ್ಯಾಸ ಅಂತ ಕರಿತೀವಿ. ವ್ಯಾಸರ ಹೆಸರು ಎಲ್ಲೆಲ್ಲಿ ಬಳಕೆ ಆಗಿದೆ ಅಂತ, ಎಲ್ಲಿ ನಮ್ಮ ದಿಕ್ಸೂಚಿ ಅಂತ ಬರ್ತದೋ, ಎಲ್ಲಿ ಗುರುವಿನ ಅಂಶ ಅಂತ ಬರ್ತದೋ ಅಲ್ಲಿ ವ್ಯಾಸರು ಬಂದೇ ಬರ್ತಾರೆ ಅಲ್ಲೆಲ್ಲ. ಹಾಗಾಗಿ ಮಹಾಭಾರತದ ಎಲ್ಲೆಲ್ಲಿ ಬಂದಾರಂದ್ರೆ ಅವ್ರು ಎಂತೆಂಥ ಸಂದರ್ಭದಲ್ಲಿ ಬಂದು ಬೋಧನೆ ಕೊಟ್ಟು ಹೋಗ್ತಾರೆ. ಇಲ್ಲಿ ಇನ್ನೇನು ಆಯ್ತಪ್ಪ, ಇದು ಗೊಂದಲ ಆಯಿತು, ಇಲ್ಲೇನು ಗೊತ್ತಾಗಿಲ್ಲ ನನಗೆ, ಆ ಸಮಯದಲ್ಲಿ ವ್ಯಾಸರು ಬರ್ತಾರೆ. ಹಾಗಾಗಿ ಈ ಗುರುಗಳು ಅವತರಿಸಿದ ದಿನಕ್ಕಾಗಿ ಇದನ್ನು ಗುರುಪೂರ್ಣಿಮೆ ಅಂತ ಆಚರಣೆ ಮಾಡ್ತಾ ಬಂದಿದೆ. ಒಂದೇ ಮಾತು ಹೇಳಬೇಕಂದ್ರೆ, ಪೂರ್ಣಿಮೆ ಅಂದರೆ ಬೆಳಕು, ಗುರು ಅಂದ್ರೂ ಬೆಳಕು, ಬೆಳಕಿನ ಪ್ರತೀಕವಾಗಿರ್ತಕ್ಕಂಥದ್ದು ಗುರು. ಹಾಗಾಗಿ ಪೌರ್ಣಿಮೆ ಎಂದೇ ಮಾಡ್ತಕ್ಕಂಥದ್ದು ಗುರುವಿನ ಸ್ಮರಣೆ, ಅದಕ್ಕೆ ಅರ್ಥಪೂರ್ಣವಾಗಿರ್ತದೆ ಅನ್ನೋದು ಉದ್ದೇಶಕ್ಕೆ ನಮ್ಮ ಹಿರಿಯರು ಅದನ್ನು ಮಾಡ್ಕೊಂಡು ಬಂದಿದ್ದಾರೆ. ಗುರು ಪೂರ್ಣಿಮಾ ಅಥವಾ ಈ ವ್ಯಾಸ ಪೂರ್ಣಿಮಾ ಇಷ್ಟೆಲ್ಲ ಹಿನ್ನೆಲೆ ಆದ ನಂತರ ಜೊತೆಗೆ ಗುರುಗಳು ಈಗ ಅನೇಕ ಧರ್ಮಗಳಲ್ಲಿ, ಅನೇಕ ಪಂಥಗಳಲ್ಲಿ ಗುರು ಅಂತಕ್ಕಂಥದ್ದು ಒಂದೇ, ಆದರೆ ಆಚರಣೆ ಯಾಕೆ ವಿಭಿನ್ನ ಆಯಿತು? ಇಲ್ಲ, ಆಚರಣೆ ಯಾವ ವಿಭಿನ್ನ ಅಂತ ಏನಾಗಲಿಲ್ಲ. ಗುರು ಅನ್ನೋ ಭಾವ ಒಂದೇ. ಈಗ ಅವರವರ ಈಗ ಯಾವುದೇ ಕಾಲಾನುಕ್ರಮದಲ್ಲಿ ವೇದ ಕಾಲಘಟ್ಟದಲ್ಲಿ ಗುರುವಿನ ವಿಚಾರದಲ್ಲಿ ಯಾವುದೇ ಆಶ್ರಮಗಳು 4 ಆಶ್ರಮಗಳು ಕರೆಕ್ಟಾಗಿ ನಡೀತಿದ್ವು ಅವಾಗ.
ಉದಾಹರಣೆ ಹೇಳ್ಬೇಕಂದ್ರೆ ಮೊದಲಿಗೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಸನ್ಯಾಸವಾಗಿ ಪ್ರತ್ಯೇಕವಾದ ಪರಿಕಲ್ಪನೆ ಮೊದಲಿಗಿರಲಿಲ್ಲ. ನೀವೆಲ್ಲ ಋಷಿಮುನಿಗಳನ್ನು ತೆಗೆದು ನೋಡಿದರೆ ಅಥವಾ ಎಲ್ಲ ಉಪನಿಷ್ಠಕಾರಗಳನ್ನು ತೆಗೆದು ನೋಡಿದರೆ ಅವರೆಲ್ಲ ಗೃಹಸ್ಥರೇ. ಗೃಹಸ್ಥರಾದ ನಂತರ ತಮ್ಮ ಮತ್ತೆ ವಾನಪ್ರಸ್ಥಕ್ಕೆ ಬಂದು ವಾನಪ್ರಸ್ಥದಿಂದ ಸನ್ಯಾಸಕ್ಕೆ ಬರ್ತಾರೆ. ಈಗ ಪದ್ಧತಿಗಳು ಹೆಂಗೆ ಬೇರೆ ಬಂದು, ಯಾಕೆ ಅಂತಂದರೆ ಕಾಲಾನುಕ್ರಮದಲ್ಲಿ ಅವರವರ ಏನು ದೇವರುಗಳು ಸೃಷ್ಟಿಯಾಗಿ ಶುರುವಾಯಿತು. ಮೊದಲು ಯಜ್ಞ ಮಾತ್ರ ಇತ್ತು, ಯಜ್ಞ ಮಾತ್ರ ದೇವರಿತ್ತು. ಆವಾಗ ಯಜ್ಞಕ್ಕೆ ಯಾರು ಕೂಡಬೇಕು, ಯಾರು ನೇಮಿಸಬೇಕು ಅನ್ನೋದು ಗುರುಗಳು ನಿಶ್ಚಯ ಮಾಡ್ತಿದ್ರು. ಈಗ ಯಜ್ಞ ನಂತರ ಮತ್ತೆ 5 ದೇವರುಗಳು ಹುಟ್ಟುಕೊಂಡು 5 ದೇವರುಗಳ ನಂತರ ಮತ್ತೆ ಅವರವ್ರ ಕಾಲಾನುಕ್ರಮದಲ್ಲಿ ಈಗ ಹೆಂಗೆ ನಾವು ನದಿ ದಂಡೆ ನಾಗರಿಕತೆ ಹೆಂಗೆ ಬೆಳ್ಕೊತ ಬಂತು, ಆ ನಾಗರಿಕತೆ ಜೊತೆಗೆ ಒಂದಿಷ್ಟು ಪದ್ಧತಿಗಳು ಬಂದು, ಆ ಪದ್ಧತಿಗಳ ಜೊತೆಗೆ ಆ ಪರಂಪರೆಗಳು ಬಂದು, ಆ ಪರಂಪರೆ ನನಗೆ ಈ ಪರಂಪರೆ ಇಷ್ಟ ಆಗ್ತದೆ, ನನಗೆ ಈ ಥರ ಒಂದು ಗುರು ಬೇಕು, ಅವ್ರು ಹಂಗೆ ಮಾಡ್ಕೊತ ಬಂದರು. ಆದರೆ ಗುರುವಿನ ಧ್ಯೇಯ, ಗುರುವಿನ ಗುರಿ ಸದಾಕಾಲ ಒಂದೇ. ಗುರು ಯಾವುದೇ ಪರಂಪರೆ ಇರಲಿ, ಆತನ ಮುಖ್ಯ ಕೆಲಸ ಬೋಧನೆ ಮಾಡುವುದು, ಅಜ್ಞಾನದಿಂದ ಜ್ಞಾನದೆಡೆಗೆ ತೆಗೆದುಕೊಂಡು ಹೋಗುವುದು. ಆ ಪರಂಪರೆ ಯಾವುದೇ ಇರಲಿ, ಗುರು ಮಾತ್ರ ಆತನ ನಿಜವಾದ ಕೆಲಸ ಅಂದರೆ ಅದು ಮಾತ್ರ. ನಂತರ ಗುರುಗಳೇ, ಈಗ ಆಧ್ಯಾತ್ಮಿಕ ಗುರು ಒಂದು ಕಡೆ ಆಯಿತು, ಜೊತೆಗೆ ಶೈಕ್ಷಣಿಕ ಗುರುವಿಗೂ ಆಧ್ಯಾತ್ಮಿಕ ಗುರುವಿಗೂ ಏನು ವ್ಯತ್ಯಾಸ? ಗುರು ಅಂತಕ್ಕಂಥದ್ದು ಒಂದೇ ಪದ, ಆದರೆ ಯಾವ ರೀತಿಯಲ್ಲಿ ಇದನ್ನು ವಿಭಿನ್ನಿಸ್ಬೋದು ಅಥವಾ ನಾವು ವಿಶ್ಲೇಷಣೆ ಮಾಡ್ಬೋದು ಇದನ್ನು? ಇಲ್ಲ, ನಿಜವಾಗ್ಲೂ ಬಹಳ ಒಳ್ಳೆಯ ಪ್ರಶ್ನೆ ನಾನು ಹೇಳಿದಾಗ. ಇದು ಲೌಕಿಕ ಗುರು ಮತ್ತು ಆಧ್ಯಾತ್ಮ ಗುರು ಅಂತ. ಶೈಕ್ಷಣಿಕ ಗುರುವಿಗೂ ಬೋಧನೆಯ ಮಿತಿ ಇರ್ತದೆ, ಆಧ್ಯಾತ್ಮ ಗುರುವಿಗೆ ಬೋಧನೆಯ ಮಿತಿ ಇಲ್ಲ, ವಿಷಯದ ಮಿತಿ ಇಲ್ಲ ಅಂತ. ಎರಡನೇದಾಗಿ ಶೈಕ್ಷಣಿಕ ಗುರು ಲೌಕಿಕ ಜ್ಞಾನವನ್ನು ನೀಡ್ತಾನೆ, ಆಧ್ಯಾತ್ಮಿಕ ಗುರು ಪಾರಮಾರ್ಥಿಕ ಜ್ಞಾನವನ್ನು ನೀಡ್ತಾನೆ. ಈ ಕಾಲಾನುಕ್ರಮದಲ್ಲಿ ಗುರುವಿನ ಪದ್ಧತಿಗಳು ಹೇಗೆ ಆಯಿತು, ಶಿಷ್ಯ ಹೇಗೆ ಬದಲಾವಣೆ ಆದ ಅನ್ನೋದಕ್ಕೆ ಅಲ್ಲಮಪ್ರಭುದೇವರು ಒಂದು ಬಹಳ ಸುಂದರ ವಚನ ನೆನಪಿಗೆ ಬರ್ತದೆ. ಕೃತಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದೆನಯ್ಯ. ತ್ರೇತಾಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದೆನಯ್ಯ. ದ್ವಾಪರದಲ್ಲಿ ಶ್ರೀಗುರು ಶಿಷ್ಯಂಗೆ ಝಂಕಿಸಿ ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದೆನಯ್ಯ. ಕಲಿಯುಗದಲ್ಲಿ ಶ್ರೀಗುರು ವಂದಿಸಿ ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದೆನಯ್ಯ. ಗುರುವಿನ ಬದಲಾವಣೆ ಹೇಗೆ ಆಯಿತು ಅಂದರೆ, ಕಾಲಕ್ರಮ ಹೇಗಾಯಿತು ಅಂತಂದರೆ, ಶೈಕ್ಷಣಿಕ ಗುರುವಿನ ಪರಿಸ್ಥಿತಿ ಈಗ ಹಂಗಾಗೈತಿ. ಯಾಕಂದರೆ ವಂದಿಸಿ ಬುದ್ಧಿ ಕಲಿಸ್ಬೇಕಾಗ್ಯದ ಅಂತ. ಶಿಕ್ಷೆಯ ಅಧಿಕಾರವನ್ನು ಪಾಲಕರು ಕಸ್ಕೊಂಡಾರ, ಶಿಕ್ಷಣದ ಅಧಿಕಾರವನ್ನು ಸರ್ಕಾರ ಕಸ್ಕೊಂಡೈತಿ. ಯಾವ ಪಠ್ಯ ಹೇಳಬೇಕು ಅನ್ನೋದನ್ನು ಸರ್ಕಾರ ನಿರ್ಧಾರ ಮಾಡ್ತೈತಿ. ಇವತ್ತು ಮಕ್ಕಳಿಗೆ ಹೆಂಗೆ ಪಾಠ ಹೇಳಬೇಕಂತ ಪಾಲಕರು ನಿರ್ಧಾರ ಮಾಡ್ತಾರೆ. ಹಾಗಾಗಿ ಶೈಕ್ಷಣಿಕ ಗುರುವಿನ ಪದ್ಧತಿ ಬಹಳ ಅಡಕೊತ್ತಲ್ಲಿ ಇರ್ಬೋದು ಅಂತ ಹೇಳ್ಬೋದು ನಾವು. ಆದರೆ ಲೌಕಿಕ ಜ್ಞಾನವನ್ನು ನೀಡುವುದು ಶೈಕ್ಷಣಿಕ ಗುರು. ಶೈಕ್ಷಣಿಕ ಗುರು ಏನು ಮಾಡ್ತಾನೆ ಅಂತಂದರೆ, ಒಬ್ಬ ನೌಕರಿದಾರನ ತಯಾರು ಮಾಡ್ಬೋದು, ಆದರೆ ನಿಜವಾದ ಮನುಷ್ಯನನ್ನು ತಯಾರು ಮಾಡೋದು ಆಧ್ಯಾತ್ಮ ಗುರು ಮಾತ್ರ. ಗುರು ಉಪಾಧಿಗಳನ್ನು ಕಳಿಬೇಕಂತ. ನೀನು ಶ್ರೀಮಂತ, ನೀನು ಬಡವ, ನೀನು ಬಿಳಿ, ನೀನು ಅಧಿಕಾರಿ, ನೀನು ಟೀಚರ್, ನೀನು ಒಂದು ಆ ಕೆಲಸದವ, ನಿನ್ನ ಹೆಸರು ಅಂಥದ್ದು, ಅವೆಲ್ಲ ಉಪಾಧಿಗಳನ್ನು ಕಳೆದು ನೀನು ಯಾರು ಅಂತ ತಿಳಿಸಿಕೊಡಬೇಕಾದವನು ಆಧ್ಯಾತ್ಮ ಗುರು. ಏನಾದರೂ ಆಗು, ಮೊದಲು ಮನುಷ್ಯನಾಗು. ಸಂಪೂರ್ಣವಾಗಿ ಉಪಾಧಿಗಳನ್ನೆಲ್ಲ ತೆಗೆದು ಕೊನೆಗೆ ಯಾರು ನೀನು ಅಂತ ತಿಳಿಸಿಕೊಡೋದು ಗುರು, ಆಧ್ಯಾತ್ಮ ಗುರು. ಆಮೇಲೆ ಇನ್ನೊಂದು ವಾಕ್ಯವನ್ನು ನಾನು ಸೇರಿಸ್ಬೇಕಾಗ್ತದೆ. ಕೇವಲಾತ್ಮ ಬ್ರಹ್ಮ ನೀನಿದ್ದೀಯೇ ಅಂತ ಯಾರು ಹೇಳ್ತಾರೆ ನೋಡು, ಅವರು ಆಧ್ಯಾತ್ಮ ಗುರುಗಳು. ಈಗ ಇನ್ನೊಂದು ಪ್ರಶ್ನೆ ಮೂಡುತ್ತೆ ಗುರುಗಳು, ಏನಂತ ಹೇಳಿದರೆ, ಗುರು ಆಧ್ಯಾತ್ಮಿಕ ಸಾಧನೆಯಲ್ಲಿ ಅದು ನಿದರ್ಶನಗಳಿದ್ದಾವೆ. ರಾಮಕೃಷ್ಣ ಪರಮಹಂಸರು ವಿವೇಕಾನಂದರಿಗೆ ದಾರಿ ತೋರಿದ್ದು ನಿದರ್ಶನಗಳಿವೆ, ಅದ್ರ ಬೇರೆ ಮಾತು. ಹೀಗೆ ಸರ್ವೇ ಸಾಮಾನ್ಯವಾಗಿ ಹೇಳೋ ಮಾತೇನೆಂದರೆ, ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಗುರು ಹೇಗೆ ದಾರಿ ತೋರಿಸಬಲ್ಲ? ನನಗೆ ಒಂದು ಪೌರಾಣಿಕ ಕತೆ, ಪೌರಾಣಿಕ ಅಂದ್ರೇನು ನಡೆದ ಘಟನೆ ನೆನಪಾಗ್ತದೆ. ಆಧ್ಯಾತ್ಮದಲ್ಲಿ ಹೇಗೆ ದಾರಿ ತೋರಿಸ್ಬೋದು ಅಂಥೇಳಿ, ಅಜಾತಗುರು ನಾಗಲಿಂಗ ಸ್ವಾಮಿಗಳಿಗೂ ಅವ್ರು ಒಂದಿನ ಅನಾರೋಗ್ಯ ಆಗಿತ್ತು. ಮೌನೇಶ್ವರ ಗುಡಿಯಲ್ಲಿ ಮಲ್ಕೊಂಡಿದ್ರಂಥವ್ರು. ಸಮಗಾರ ಭೀಮವ್ವ ಅಂಥೇಳಿ ಆ ದೇವಸ್ಥಾನ ಕಸ ಹೊಡೆಯಕ್ಕೆ ಬರ್ತಾಳೆ. ಒಬ್ಬ ಅವಧೂತ ಗುರು, ಸಾಮಾನ್ಯ ಮಹಿಳೆ. ಇಲ್ಲಿ ನಾನು ಆಧ್ಯಾತ್ಮ ಜ್ಞಾನವನ್ನು ಹೇಳಬೇಕಾಗಿದೆ. ಅವಧೂತ ಗುರುಗಳು ಅನಾರೋಗ್ಯ ಬಿದ್ದುಕೊಂಡಿದ್ದಾರೆ, ಯಾರು ಅವ್ರನ್ನ
ಪರೀಕ್ಷೆ ಮಾಡಲಿಲ್ಲ ಅಥವಾ ಅವ್ರು ಯಾರೂ ಆರೈಕೆ ಮಾಡಲಿಲ್ಲ. ದಿನ ಕಸ ಹೊಡೆದು ಸಮಗಾರ ಭೀಮೋಗಿ ಏನಿಸ್ತಂತು, ಆ ಯಪ್ಪ ಪಾಪ ಇಷ್ಟು ದಿನ ಆತು ನರಳಕತ್ತಾನ, ಅದಕ್ಕೆ ಯಾರೂ ಏನು ಕೊಡೋರಿಲ್ಲ ಅಂಥೇಳಿ, ಯಪ್ಪ ಯಾರು ನಿನ್ನ ಆರೈಕೆ ಮಾಡ್ಯಾರ ಅಂತ ಕೇಳ್ತಾಳೆ ಅಂತಕ್ಕೆ. ಇಲ್ಲ ನೀನ ತಂದು ಕೊಟ್ಬಿಡವ ನನಗೆ ಅಂತ, ನಿನ್ನ ಸೇವೆ ಮಾಡೋ ಭಾಗ್ಯ ಸಿಕ್ಕರೆ ನನಗೆ ಭಾಳ ಒಳ್ಳೇದಾತ ಅಂಥೇಳಿ ಓಡಿ ಬಿಟ್ಟಿದ್ದು ಕಸ ಬರಿಗೆ ಅಲ್ಲೇ ಬಿಟ್ಟು ಮನೆಗೆ ಹೋಗಿ ಗಂಜಿ ಮಾಡ್ಕೊಂಬಂದು ಅಜಾತ ನಾಗಲಿಂಗ ಸ್ವಾಮಿಗಳಿಗೆ ತನ್ನ ಕೈಯಾರೆ ಉಣಿಸಿ ಹಾಲು ಸಕ್ಕರೆಯ ತಂದು ಕುಡಿಸಿ 1 ವಾರದಾಗ ಮತ್ತು ನಾಗಲಿಂಗ ಅವಧೂತರು ಚೈತನ್ಯ ಪೂರ್ಣರಾಗ್ತಾರೆ. ಆದಾಗ ಸಮಗಾರ ಭೀಮೋ ಕೇಳ್ತಾಳ, ಯಪ್ಪ ನನಗೆ ಮೂಲ ಮಂತ್ರಾಕ್ಷರ ಬೋಧನೆ ಕೊಡು ನನಗೆ ಅಂತ. ನಾಗಲಿಂಗ ಅಜ್ಜಾರ್ ಅಂತಾರೆ, ಭಾಳ ಒಳ್ಳೆಯ ಪ್ರಶ್ನೆ ಕೇಳಿ ಭೀಮವ್ವ, ನೀನು ನಿಜವಾಗ್ಲೂ ಪುಣ್ಯವಂತಕದಿ, ಆದ್ರೆ ನೀನು ಬಂಗಾರ ಸೊಮ್ಮ ನನಗೆ ಕೊಡು ಅಂತೇಳಿ ಕಸ್ಕೊಂಡು ಹೋಗಿದ್ಬಿಡ್ತಾನೆ. ಯಾಕೆಂದ್ರೆ ಗುರು ಪರೀಕ್ಷೆ ಮಾಡ್ತಾನೆ. ಪರೀಕ್ಷೆ ಮಾಡಿದ್ರು ಆಕೆ ಏನು ಯಪ್ಪ ಎಲ್ಲ ನಿಂದೈತಿ ಅಂದ್ಲ ಆಕೆ. ಆಯಿತು 1 ವಾರ ಹೀಗೆ ಕಾಡಿಸಿದ್ರು, ಆ ಕೆಲಸ ಮಾಡು ಇದನ್ನು ಮಾಡು ಅಂಥೇಳಿ ಆಕೆ ದಿನ ಬರೋದು, ಯಪ್ಪ ನನಗೊಂದು ದೀಕ್ಷೆ ಕೊಡು, ನನಗೆ ಬೋಧನೆ ಕೊಡು, ಇಷ್ಟೇ ಕೇಳೋದು ಆಕೆ. ಆದಮೇಲೆ ಕೊನೆಗೊಂದಿನ ಇವತ್ತಿನ ಸಮಯ ಬಂದೈತಿ, ಊರಾಗ ಹೋಗಿ ಹಣ್ಣು ಹಂಪಲು ತೊಗೊಂಬ ಪ್ಯಾಟ್ಯಾಗ ಹೋಗಿ ಅಂತಾರೆ. ಆತಪ್ಪ ಅಷ್ಟ ತೊಗೊಂಬರ್ತೀನಿ. ಹಂಗೆ ಹೋಗಂಗಿಲ್ಲ, ಬೆತ್ತಲಾಗಿ ಹೋಗಬೇಕಂತಾರೆ. ನಾನು ನಿನ್ನ ಪಾದಕ್ಕೆ ಬಂದಿನ ಅಂದಮೇಲೆ ಎಲ್ಲ ನಿಂದೈತಿ, ಎಲ್ಲ ಬಿಟ್ಟಿನಿ ಅಂತೇಳಿ ಆಗಿಂದಾಗ ವಿವಸ್ತ್ರಳಾಗಿ ಪೇಟೆಯೊಳಗೆ ಹೋಗ್ತಾಳೆ ಆಕೆ. ಪೇಟೆಯೊಳಗೆ ಹೋಗಿ ಹಣ್ಣು ಕಾಯಿ ಅಜ್ಜ ಏನು ಹೇಳಿದ್ದೆಲ್ಲ ತೊಗೊಂಬರ್ತಾಳೆ. ತೊಗೊಂಬರ್ಬೇಕಾದ್ರೆ ಯಾರೂ ಆಕಿನ್ನೇ ಒಂದು ಅಸಹಜ ರೀತಿ ನೋಡಲೇ ಇಲ್ಲ. ಆಕೆ ಅನ್ನಿಸ್ತದ, ನಾನು ಇಲ್ಲಿವರೆಗೂ ಬಂದೀನಿ, ಯಾರು ನನ್ನ ಅಸಹ್ಯ ಪಟ್ಕೊಂಡ್ರು, ನೋಡಿ ಬೈಯೋವಲ್ರು, ಒಂದು ಚೂರು ನೋಡಿ ದಿನ ಹೆಂಗೆ ನೋಡ್ತಾರೆ ಹಂಗೆ ನೋಡತ್ತಾರ, ಏನೋ ಅಜ್ಜನ ಮೈಮೆ ಇರ್ಬೇಕು ಬಿಡೋದು ಅಂತಂದು ಬರ್ತಾಳೆ ಆಕೆ. ಬಂದು ಕೊಡ್ತಾಳ, ಇವತ್ತು ಸಮಯ ಬಂದದ್ದು ನೋಡು ಭೀಮವ್ವ ಅಂಥೇಳಿ ಆವತ್ತು ನಾಗಲಿಂಗ ಅಜ್ಜಾರು ಆಕೆಗೆ ಉಪದೇಶವನ್ನು ಮಾಡ್ತಾರೆ. ಆಧ್ಯಾತ್ಮಿಕವಾಗಿ ಬ್ರಹ್ಮೋಪದೇಶ ಆಕೆಗೆ ಆಗ್ತದೆ, ಬ್ರಹ್ಮನ ಸಂಧಾನ ಆಕೆ ಕೊಡ್ತದೆ ಆತ್ಮದ ಒಳಗಡೆ. ಆದಮೇಲೆ ಆಕೆ ಮನೆ ಹೋಗಾಳ. ಹೋಗಿ ಸ್ವಲ್ಪತ್ತಿಗೆ ಒಬ್ಬ ಬಂದು, ಯವ್ವ ಈಗ ಜಾತ್ರೆ ಉಟ್ಕೊಂಡು ಬಂದಿದ್ದಲ್ಲ, ಆ ಪೀತಾಂಬರ ಸೀರೆ ನನಗೆ ಕೊಡು, ನಾಳೆ ನನಗೆ ನಾಟಕ ಐತಿ ಅಂತ. ನಾನು ಏನೇನು ಆಪನ ಕನಸನೇ ಕಂಡು ನೋಡು, ನಾನು ನನ್ನ ತಾಕೈಲಿ ಬರೋ ಪೀತಾಂಬರ ಸೀರೆ ಅನ್ನು, ಅಯ್ಯ ಇದು ಯಾಕೆ ಸುಳ್ಳು ಹೇಳಿತೀವಿ, ಇದಾಗರ ಉಟ್ಕೊಂಬಂದು ಪ್ಯಾಟ್ಯಾಗ ನೋಡಿ ನಾನು ಅಂದು. ಆವಾಗ ಗೊತ್ತಾಗತ್ತಕ್ಕಿಗೆ ಆಕೆ ವಿವಸ್ತ್ರಳಾಗಿ ಬೆತ್ತಲಾಗಿ ಹೋಗಿದ್ರು ಸಹಿತ ಆಕೆ ಇಡೀ ಜಗತ್ತಿಗೆ ಕಂಡಿದ್ದು, ಹೊರಗೆ ಕಂಡಿದ್ದು ಹೆಂಗಂದ್ರೆ ಪೀತಾಂಬರ ಉಟ್ಟ ಸೀರೆ ಅಂತ. ಇದು ಹೆಂಗೆ ಸಾಧ್ಯ ಅಂದ್ರೆ ಗುರುವಿನ ಕೃಪಾದಿಂದ ಮಾತ್ರ ಸಾಧ್ಯ ಅಂತ ಆಕೆ ಅದಕ್ಕೆ ಹೇಳ್ತಾಳೆ, ಮಾಯದ ಬಟ್ಟೆಯನ್ನು ಬಿಚ್ಚಿ, ನಾಗಲಿಂಗಜ್ಜ ನನ್ನ ಮಾಯದ ಬಟ್ಟೆಯನ್ನು ನೀನು ಬಿಚ್ಚಿ ಆಧ್ಯಾತ್ಮ ಬಟ್ಟೆ ನನಗೆ ಕೊಟ್ಟಿ, ನೀನು ಜ್ಞಾನದ ಬಟ್ಟೆ ನನಗೆ ಕೊಟ್ಟಿ, ನೀನು ಪೀತಾಂಬರ ಕೊಟ್ಟಿನಿ ನನಗಂತಂದು ಮುಕ್ತಳಾಗ್ತಾಳೆ ಆಕೆ. ನಾಗಲಿಂಗಜ್ಜಾರು ಹೆಂಗೆ ನೆನೆಸ್ತಾವ್ರೆ, ಇವತ್ತು ಸಮಗಾರ ಭೀಮವನ್ನು ಹಾಗೆ ನೆನೆಸ್ತಾರೆ. ಇಲ್ಲಿ ಗುರು ಸಾಮಾನ್ಯರಿಗೂ ಕೂಡ ಒಂದು ಯಾವಾಗ ನಾವು ಆತನ ಪಾದಕ್ಕೆ ಬೀಳ್ತೀವಿ ಜ್ಞಾನವನ್ನು ನೀಡಬಹುದು ಅನ್ನೋದಕ್ಕೊಂದು ಉದಾಹರಣೆ ಅಷ್ಟೇ. ಜೊತೆ ಗುರುಗಳೇ, ಈ ನಿದರ್ಶನಗಳೆಲ್ಲ ಆಯಿತು. ನಮ್ಮಲ್ಲಿ ಹುಟ್ಟಬಹುದಂತಹ ಮತ್ತು ಹುಟ್ಟಿಕೊಂಡಿರುವಂತಹ ಒಂದು ಪ್ರಶ್ನೆ ಇದೆ. ಏನಂತ ಹೇಳಿದರೆ, ಈ ಎಲ್ಲರೂ ನಾವು ಗುರುಗಳು ಅಂತ ಕರಿಬಹುದಾ? ಇಲ್ಲ, ಗುರುವಿಗೆ ಒಂದು ಯೋಗ್ಯತೆ ಇರ್ತದೆ. ಅದಕ್ಕೆ ನಿಜಗುಣ ಶಿವಗಳು ಒಂದು ಮಾತು ಹೇಳ್ತಾರೆ, ಕರುಣೆ ಸತ್ಕುಲತೆ ಶಾಸ್ತ್ರ ಪರಿಣತೆ, ನಿರಾಶೆ ಸೌಂದರತೆ, ಸುಮುಖತ್ವ ಸುಜ್ಞಾನಗಳಿರವನೇ ಸೇವೆ ಗುರುವಕ್ಕು ಅಂಥೇಳಿ. ಯಾರಿಗೆ ನಾನು ಗುರು ಅಂತ ಕರಿಬೇಕು ಅಂದರೆ ಕರುಣ ಇರಬೇಕು. ಗುರು ಅಂದ ತಕ್ಷಣ ಕಗ್ಗಂಟಲ್ಲ, ಗುರು ಅಂದ ತಕ್ಷಣ ಕಲ್ಲಲ್ಲ, ಗುರು ಅಂದ ತಕ್ಷಣ ಏನು ಭಾರಿ ಗಂಭೀರವಾಗಿರ್ತಾರಂತಲ್ಲ. ಅದಕ್ಕೆ ಡಿ ವಿ ಜಿಯವರು ಬರೆದಿದ್ದು, ನಗಬೇಕು ಅಳಬೇಕು ಸಮತೆ ಶಮವಿರಬೇಕು, ಹೊಳೆಯ ನೆರವಲು ಹೃದಯ ರಸ ಹರಿಯಬೇಕು, ಅಲೆಗೆ ನಿಲುಗದ ಹಾಗೆ ಬಂಡೆಯೊಳ ಆತ್ಮವಿರಬೇಕು, ತಿಳಿದವರ ಚರಿತವಿದು ಮಂಕುತಿಮ್ಮ ಅಂಥೇಳಿ. ಕರುಣೆ ಮೊದಲೇ ಗುರುವಿಗಿರಬೇಕಾಗಿದ್ದು. ಎರಡನೇದು ಸತ್ಕುಲನಾಗಿರಬೇಕು. ಮೂರನೇದು ನಿರಾಸೆ, ಇದು ಬಹಳ ಇಂಪಾರ್ಟೆಂಟ್. ಈಗಿನ ಗುರುಗಳು ನಾವು ಹೋಲಿಕೆ ಕೊಂಡಾಗ ನಿರಾಸೆ ಬಹಳ ಮೊದಲಿಗೆ, ಯಾವುದೋ ಆಶನೇ ಇರಬಾರ್ದು ಗುರುಗಳಿಗೆ. ಸೌಂದರ್ಯತೆ, ಎಲ್ಲಿ ಪ್ರಕೃತಿ ಸೌಂದರ್ಯ ಅದ ಅಥವಾ ಸೌಂದರ್ಯ ಅದ ಅದನ್ನು ಭಗವಂತನ ಅವತಾರ ಅಥವಾ ಭಗವಂತನ ಕಾಣಿಕೆ ಅಂತ ತೊಗೊಳೋದು ಗುರುವಿನ ಲಕ್ಷಣ ಇರ್ತದೆ. ಸೌಂದರ್ಯತೆ, ಸುಮುಖತ್ವ ಅಂತಂದು ಸರ್ವರನ್ನು ಒಂದೇ ರೀತಿಯಾಗಿ ಕಾಣಬೇಕು, ಸಮಾನತೆಯಲ್ಲಿ ನೋಡಬೇಕು. ಸುಜ್ಞಾನಗಳು,
ಜ್ಞಾನ ಸುಜ್ಞಾನ ಇರಬೇಕು ಅಂತ ಹೇಳಿದರು. ಆಮೇಲೆ ಶಾಸ್ತ್ರ ಪರಿಣತೆ, ನಾವು ಕೇಳ್ತೀವಲ್ಲ ಶ್ರೋತ್ರಿಯ ಬ್ರಹ್ಮನಿಷ್ಠರು ಅಂತ. ಕೆಲವು ಗುರುಗಳು ಶ್ರೋತ್ರಿಯರಾಗಿರ್ತಾರೆ, ಬ್ರಹ್ಮನಿಷ್ಠರು ಇರೋದಿಲ್ಲ. ಕೆಲವುಗಳು ಬ್ರಹ್ಮನಿಷ್ಠರಿರ್ತಾರೆ, ಕೆಲವು ಶ್ರೋತ್ರಿಯರಾಗಿರೋದಿಲ್ಲ. ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರ್ತಕ್ಕಂಥ ಸದ್ಗುರು ಸಿಗಬೇಕು. ಅದಕ್ಕೆ ಡಿ ವಿ ಜಿ ಇನ್ನೊಂದು ಕಡೆ ಹೇಳ್ತಾರೆ, ತರುಣಿ ದರ್ಶನಕ್ಕಿಂತ ಕಿರಣಾನುಭವ ಸುಲಭ, ಪರಮಶಾಸ್ತ್ರಕ್ಕಿಂತ ಸರಿ ಉದಾಹರಣೆ, ಪರತತ್ವ ಕಂಡ ಗುರುವ ನರಸುವುದೆಲ್ಲಿ ದೊರೆತಂದು ನೀಧನ್ಯ ಮಂಕುತಿಮ್ಮ ಅಂತ. ಪರಮತತ್ವ ಕಂಡು ಗುರುವನ್ನ ಎಲ್ಲಿ ಅರಸ್ತೀಯಪ್ಪ ನೀನು, ದೊರೆತಂದು ನೀಧನ್ಯ ಮಂಕುತಿಮ್ಮ. ಹಾಗೆ ಗುರುವಿಗೆ ಆದಂಥ ಈ ಹೇಳಿದ್ನಲ್ಲ, ಕರುಣೆ, ಶಾಸ್ತ್ರ ಪರಿಣತೆ, ಸತ್ಕುಲತೆ, ನಿರಾಶೆ, ಸೌಂದರ್ಯತೆ, ಸುಮುಖತ್ವ, ಸುಜ್ಞಾನ, ಇವು ಗುರುವಿಗಿರ್ತಕ್ಕಂಥ ದ ಕ್ವಾಲಿಟೀಸ್ ಅಂತೀವಲ್ಲ ನಾವು, ಇದು ನಾವು ಗುರು ಅನ್ಬೋದು ಅಂತ. ಈಗ ಶಿಷ್ಯ ಅಂತ ಸ್ವೀಕಾರ ಮಾಡ್ಕೋಬೇಕಾದ್ರೆ ಗುರುವಿಗೆ ಗೊತ್ತಿರುತ್ತೆ, ಈತನನ್ನು ನಾನು ಶಿಷ್ಯನಾಗಿ ಸ್ವೀಕಾರ ಮಾಡಬಹುದು ಅಥವಾ ಮಾಡಬಾರದು ಅಂತ ಗೊತ್ತಿರುತ್ತೆ. ಯಾಕಂದರೆ ಆ ಜ್ಞಾನ ಮಟ್ಟ ಗುರುವಿಗಿರುತ್ತೆ. ಆಗಲೇ ಅದೇ ನನಗೆ ಬೇಕಾಗಿರ್ತಕ್ಕಂಥ ಗುರು ಇವರು ಅಂತಕ್ಕಂಥದ್ದನ್ನು ಹೇಗೆ ನಾ ತಿಳ್ಕೊಬೋದು? ಗುರುವನ್ನು ನೀವು ಅರಸಿ ಹೋಗಬೇಕಾಗಿಲ್ಲ. ಯಾವುದೇ ಆಧ್ಯಾತ್ಮ ಇತಿಹಾಸ ನಾವು ತೊಗೊಂಡು ಬಂದಾಗ ಗುರುವನ್ನು ನಾವು ಅರಸಿ ಹೋಗಬೇಕಾಗಿಲ್ಲ. ಗುರು ನಮ್ಮನ್ನು ಎತ್ತಿಕೊಳ್ತಾನೆ. ನಾನು ತಯಾರಿರಬೇಕಷ್ಟೇ. ಪಾತ್ರೆ ಸ್ವಚ್ಛಿತ್ತು, ಅಡಿಗೆ ಸಂಜೆ ರೆಡಿ. ಈ ಪ್ರಶ್ನೆ ಏನಕ್ಕಂದ್ರೆ ಗುರುಗಳೇ, ಅನೇಕರು ಹೇಳ್ತಾರೆ ನನಗೆ ರೈಟ್ ಟೈಮಲ್ಲಿ ಒಂದು ಗುಡ್ ವೇ ತೋರಿಸ್ಲಿಕ್ಕೆ ಯಾರು ಸಿಗಲಿಲ್ಲ, ಒಳ್ಳೆ ಗುರು ಸಿಗಲಿಲ್ಲ, ಇದನ್ನು ಗುರುವನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕು ಅಥವಾ ನಮಗೆ ಯಾರು ಸಿಗಲಿಲ್ಲ, ಇದು ಯಾರ ಧೋರಣೆ ಅಂತ. ಈಗ ಅದಕ್ಕೆ ನಾನು ಅಜಾತ ನಾಗಲಿಂಗ ಉದಾಹರಣೆಯನ್ನು ಕೊಡ್ಬೋದು ಮತ್ತು ಸಿದ್ಧಾರೂಢರು ಉದಾಹರಣೆಯನ್ನು ಕೊಡ್ಬೋದು. ಸಿದ್ಧಾರೂಢರು ಗುರುಗಾಗಿ ಅರಸ್ತಾ ಹೋಗ್ತಾರೆ. ಅವರು ಅರಸ್ತಾ ಹೋದಾಗ ಲೌಕಿಕ ಗುರುಗಳು ಭಾಳ ಜನ ಸಿಗ್ತಾರೆ ಅವರಿಗೆ. ಅವರೊಬ್ಬರು ಹೇಳ್ತಾರೆ, ನೀನು ಅಮರೇಶ್ವರ ಗುರುಗುಂಟ ಅಂತ ಐತಲ್ಲ, ಅಲ್ಲಿ ಬಂದು ನೆಲೆಸ್ತಾರೆ ಅವರು. ಅಲ್ಲಿ ಬಂದಾಗ ಗುರು ಅವ್ರನ್ನ 6 ತಿಂಗಳು ಪರೀಕ್ಷೆ ಮಾಡ್ತಾರೆ. ಬರೀ ಕುದುರೆ ಲಾಯದ ಬಿಡ್ತಾರೆ ಅವ್ರನ್ನ. ಕುದುರೆ ಮೈ ತೊಳೆಯೋದು, ಕುದುರೆ ಲದ್ದಿ ಎತ್ತೋದು, 6 ತಿಂಗಳ ಅವ್ರು ಬರೀ ಕೇಳ್ಕೊತಾನೆ ಇರಬೇಕು ಅವರು. ಇದೇ ರೀತಿ ಅಜಾತ ನಾಗಲಿಂಗ ಸ್ವಾಮಿಗಳ ಚರಿತ್ರೆಯಲ್ಲಿ ಬರ್ತದೆ. ಅವರಿಗೆ ಹೋದಾಗ ಭಾಳ ಜನ ನಿನಗೆ ವಾಕ್ಸಿದ್ಧಿ ಕೊಡ್ತೀನಿ ಬಾ ಅಂತ ಹೇಳ್ತಾರೆ, ನಿನಗೆ ಬ್ರಹ್ಮ ರಾಕ್ಷಸನ ವಶ ಮಾಡ್ಕೊಳ್ತೀನಿ ಬಾ, ಹೇಳ್ಕೊಡ್ತೀನಿ ಬಾ ಅಂತಾರೆ. ನೀನು ಏನು ಕರ್ಣ ಪಿಚಾಚಿ ಬಂದು ನಿನಗೆ ಯಾರು ಬಂದಾರ ಅಂತ ಹೇಳ್ಬೇಕು, ಅಂಥ ವಿದ್ಯೆ ಕೊಡ್ತೀನಿ ಬಾ ಅಂತ ಹೇಳ್ತಾರೆ. ನನಗೆ ಇವ್ಯಾವ ಬೇಡ ಅಂತಾರೆ ಅವ್ರು. ಇವ್ಯಾವ ಎಲ್ಲ ಮತ್ತು ಒಳ್ಳೆ ಕರ್ಮಕ್ಕೆ ಸಿಲುಕೋದ. ಇದರಿಂದ ಮುಕ್ತನಾಗಿ ನಾನು ಬ್ರಹ್ಮಜ್ಞಾನ ಪಡೆಯೋ ಗುರು ಬೇಕಂದಾಗ ಆವಾಗ ಅಂಕಲಿಗೆ ಈಗ ತಲೆ ಕಟ್ಟುವಂತೇನು ನಿರುಪಾದೀಶ್ವರ ಗುರುಗಳ ಹತ್ರ ಬರ್ತಾರವ್ರು. ಈ ಬಂದಾಗ ಅವರು ನೋಡಿ, ಈಗ ಶಿಷ್ಯ ಮತ್ತು ಗುರು ಹೇಗೆ ಆಯ್ಕೆ ಮಾಡ್ಕೊಳೋದು, ನಮಗೆ ನೀವು ಪ್ರಶ್ನೆ ಕೇಳಿದ್ರೆ ಭಾಳ ಒಳ್ಳೆಯದು. ನಾವು ಹೆಂಗೆ ಈ ಗುರುವನ್ನು ಇವ್ರನ್ನೇನು ತೊಗೋಬೋದು, ಹೆಂಗೆ ಆರಿಸ್ಕೋಬೋದು? ಭಾಳ ನಿರ್ಮಲವಾದ ಮನಸ್ಸಿನಿಂದ ನಾವು ಬೇಡಿದ್ದೆ ಆದರೆ ಗುರು ತಾನ ಹುಡ್ಕೊಂಬರ್ತಾನೆ. ವಿವೇಕಾನಂದರು ರಾಮಕೃಷ್ಣನ ಹುಡ್ಕೊಂಡು ಹೋಗಲಿಲ್ಲ, ರಾಮಕೃಷ್ಣರೇ ವಿವೇಕಾನಂದ ಹುಡ್ಕೊಂಡಿದ್ದು. ನಿರುಪಾದೀಶ್ವರ ಗುರುಗಳು ನಾಗಲಿಂಗನಿಗೆ ದೀಕ್ಷೆ ಕೊಡಬೇಕಾದಾಗ ಸಮಯವನ್ನು ಕಾದು ಒಂದು ದಿನ ಹೋಳಿ ಹುಣ್ಣಿಮೆ ದಿನ ಕೈಯಾಗ ಕಾಯಿ ಹಿಡ್ಕೊಂಡು ನಿಂತಿದ್ರಂತ ನಿರುಪಾದೀಶ್ವರ ಗುರುಗಳು. ಕಾಮದಾನ ಬೆಂಕಿ ಹತ್ತದ ದಹನ ಮಾಡ್ಬೇಕಾದಾಗ ಕಾಯಿನ ಸೀದಾ ಬೆಂಕಿಯೊಳಗೆ ಹಾಕ್ಬಿಟ್ರಂತ. ನಾಗಲಿಂಗ ಕೈ ತಪ್ಪಿ ಕಾಯಿ ಅಗ್ನಿಯೊಳಗೆ ಹಾಕಿಬಿಟ್ಟು ತಂದು ಬಂದು ಕೊಡುವ ಅಂತ ಸೀದಾ ಹೋಗೇ ಬಿಟ್ರು ಅವರು. ಹಿಂದೆ ಮುಂದೆ ವಿಚಾರ ಮಾಡಲೇ ಇಲ್ಲ. ಹಂಗೆ ಗುರು ಹೇಳ್ಯಾನ, ಗುರುವಿನ ಮಾತು ಅಂದ್ರೆ ಸಾಕು, ವೇದವಾಕ್ಯ ಅಂತ ಯಾವಾಗ ಪಾಲಿಸ್ತೀವಿ, ನಿಜವಾದ ನಿಷ್ಕಲ್ಮಶ ಮನಸ್ಸಿನಿಂದ ನನಗೆ ಗುರು ಬೇಕು ಅಂತ ಯಾವಾಗ ನಾವು ತಯಾರಾಗ್ತೀವಿ, ಆವಾಗ ನೀವಿದ್ದಲ್ಲೇ ಗುರು ಸಿಗ್ತಾ ನಿಮಗೆ. ಇದು ನಾವು ಕೊಡುವ ಭರವಸೆ ಅಂತ ಹೇಳ್ಬೋದು. ಯಾಕಂದ್ರೆ ಸ್ವತಃ ಅನುಭವದಿಂದ ಹೇಳ್ತಿದ್ದೀನಿ. ಜೊತೆಗೆ ಗುರು ನೀವಿದ್ದ ಕಡೆಗೆ ಬರ್ತಾನೆ, ಶಿಷ್ಯ ಇದ್ದ ಕಡೆ ಗುರು ಬರ್ತಾನೆ. ಶಿಷ್ಯ ನಾವು ತಯಾರಾಗಬೇಕು ಹಂಗೆ. ಅದೇ ಶಿಷ್ಯ ಹೇಗೆ, ಅವನಲ್ಲಿ ಇರ್ತಕ್ಕಂಥ ಕ್ವಾಲಿಟೀಸ್ ಏನಿರಬೇಕು ಕೂಡ. ಶಿಷ್ಯನ ಕ್ವಾಲಿಟೀಸ್, ಅದಕ್ಕೆ ನಿಜಗುಣ ಶಿವಗಳು ಅಲ್ಲೂ ಹೇಳಿದ್ರಿ, ಗುರುವಿನ ಕ್ವಾಲಿಟೀಸ್ ಹೇಳ್ದಂಗೆ ಶಿಷ್ಯನ ಕ್ವಾಲಿಟೀಸನ್ನು ಹೇಳಿದ್ದಾರೆ ಅವರು. ಯಾಕಂದರೆ ಈ ಸಂವಾದ ಮಾಡುವಾಗ ಬುದ್ಧಿವಂತರು ಏನು ಹೇಳ್ತಾರೆ, ಕರೆಕ್ಟ್ ಆಯಿತು, ಗುರು ಶಿಷ್ಯ ಇದ್ದ ಕಡೆ ಬರ್ತಾನೆ. ಹಾಗಾದ್ರೆ ಶಿಷ್ಯ ಹೇಗಿರಬೇಕು ಅನ್ನೋದು ಸಹ ವಿಚಾರ ಮಾಡೋಕ್ಕಾಗ್ತದೆ. ಗುರು ದೇವತಾ ಭಕ್ತಿ ಮೊದಲಿಗೆ ಫಸ್ಟ್ ಕ್ವಾಲಿಟಿ ಏನಿರಬೇಕಂದ್ರೆ ಗುರು ದೇವತಾ ಭಕ್ತಿ. ಎರಡನೇದು ಶ್ರದ್ಧಾ. ಆಮೇಲೆ ಆ ಗುರು ಏನು ಹೇಳ್ತಾನ ಅದನ್ನೇ ಹಿಂದೆ ಮುಂದೆ ವಿಚಾರ ಮಾಡಂಗಿಲ್ಲ ಅಂತ. ಗುರುವಿನ ಅದಕ್ಕೆ ಸುದೇ ಉಂಟೆ ಏನೇ ಒಟ್ಟು ಅದ್ರ ಬಗ್ಗೆ ಗುರು ತಪ್ಪು ಹೇಳಿದ್ನಲ್ಲ ಇವತ್ತು ಅನ್ನಂಗಿಲ್ಲ. ಗುರು ಏನು ಹೇಳೋದು ಮಾಡೋದು. ಒಂದು ಉದಾಹರಣೆ ಕೊಟ್ಬಿಡ್ತೀನಿ ನಿಮಗೆ. ಶಿಷ್ಯ ಹೆಂಗೆ ತಯಾರಾಗಬೇಕಂತಂದ್ರೆ, ಕೃಷ್ಣ ಅರ್ಜುನವ್ರು ಮಾತಾಡ್ಕೊಂತ ಕೂತ್ಕೊಂಡಿದ್ರಂತ. ಕೂತ್ಕೊಂಡಾಗ ಅರ್ಜುನ ಅನ್ನಂತ,
ಕೃಷ್ಣ ಅಂದಂತ ಒಂದು ಪಾರಿವಾಳ ಹೊಂಟಿತ್ತಂತ. ಅರ್ಜುನ ನೋಡಲ್ಲಿ ಗಿಡಗ ಹೊಂಟತಿ ಅಂದಂತ. ಅರ್ಜುನ ನೋಡು ಹೌದು ಕೃಷ್ಣ ಗಿಡಗ ಹೊಂಟದ ಅಂದ. ಮತ್ತೊಳ್ಳೆ ಅಲ್ಲ ನೋಡು ಅರ್ಜುನ ಅದು ಗಿಳಿಯಾಗಿರ್ಬೇಕು ಅಂದಂತ. ಹೌದು ಕೃಷ್ಣ ಅದು ಗಿಳಿ ಅಂದಂತ. ಮತ್ತೆ ಇಲ್ಲಿಲ್ಲ ಅದು ಗಿಳಿ ಆಗಿರ್ಲಿಕ್ಕಿಲ್ಲ ಗುಬ್ಬೆ ಆಗಿರ್ಬೇಕು ನೋಡು ಅಂದ. ಹೌದು ಕೃಷ್ಣ ಅದು ಗುಬ್ಬೆ ಅಂದ. ಕೃಷ್ಣಗೆ ನೋಡಿ ಬೇಸರಾಗಿ ಏನು ಸುಳ್ಳು ನನಗೆ ಹಂಗೆ ಮಂಗ್ಯ ಅಂತ ಮಾಡತ್ತೇನು, ನಿನಗೆ ಗೊತ್ತೈತೆ ಅದು ಪಾರಿವಾಳ ಅಂಥೇಳಿ. ನಾನು ಗಿಡಗಂದ್ರೂ ಹೂ ಅಂತಿ, ಗಿಳಿ ಅಂದ್ರೂ ಹೂ ಅಂತಿ, ಗುಬ್ಬೆ ಅಂದ್ರೂ ಹೂ ಅಂತಿಲ್ಲ ಅಂದಂತ. ಪರಮಾತ್ಮ ನನಗೆ ನನ್ನ ಕಣ್ಣಿನ ಮೇಲೆ ನಂಬಿಕೆ ಇಲ್ಲ, ನಿನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದಂತೆ. ನೀನು ಗುಬ್ಬೆ ಅಂದ್ರೆ ಗುಬ್ಬೆ ಆಕತಿ, ನೀನು ಕಾಗೆ ಅಂದ್ರೆ ಕಾಗೆ ಆಕತಿ, ನೀನು ಪಾರಿವಾಳ ಅಂದ್ರೆ ಪಾರಿವಾಳ ಆಗ್ತತಿ. ಹಿಂಗೆ ಗುರುವಿನ ಬಗ್ಗೆ ಶ್ರದ್ಧಾ ಇರಬೇಕು, ಈ ಅಚಲವಾದ ನಂಬಿಕೆ ಇರಬೇಕು. ಗುರು ವಾಕ್ಯದ ಬಗ್ಗೆ ಅಷ್ಟು ಇರಬೇಕು. ಶ್ರೀ ಗುರು ವಚನ ಉಪದೇಶ ಆಲಿಸಿದಾಗಲೇ ನರರಿಗೆ ಮುಕುತಿ ಅಂತ ಹೇಳ್ತಾರೆ. ಹಂಗೆ ನಾವು ನಿಷ್ಕಲ್ಮಶ ಮನಸ್ಸಿನಿಂದ ತಯಾರಾದೀವಿ ಅಂತಂದ್ರೆ, ಈಗ ಭಕ್ತಿಯಲ್ಲಿ 2 ವಿಧ ಅಂತ ಹೇಳ್ತಾರೆ, ಮಾರ್ಜಾಲ ನೀತಿ ಮತ್ತು ಮರ್ಕಟ ನೀತಿ ಅಂಥೇಳಿ. ಈ ಮರ್ಕಟ ನೀತಿ ಅಂತಂದರೆ ಕೋತಿ ತನ್ನ ತಾಯಿನ ತಾನ ಅಪ್ಕೊಂಡಿರ್ತತಿ. ಆ ತಾಯಿ ಕೋತಿ ಎಲ್ಲಿ ಬೇಕಲ್ಲಿ ಜಿಗಿತದ, ಹಾರಾಡ್ತದ, ಆದ್ರೆ ಗಟ್ಟಿ ಹಿಡ್ಕೊಳೋದು ಯಾರ ಕಡೆ ಇರ್ತದೆ? ಮಗುವಿನ ಕಡೆ ಇರ್ತದೆ. ಇದು ಯಾವಾಗ ನಾನು ಗುರುವನ್ನ ಅರಸ್ಕೊಂಡು ಹೋದಂದ್ರೆ, ನಾನೇ ಗುರುವಿನ ಕಡೆ ಹೋದ್ರೆ ನನ್ನ ಕಡೆನೇ ಜವಾಬ್ದಾರಿ ಅದೆಲ್ಲ. ನಾನು ತಯಾರಾಗಿ ಎಲ್ಲ ಆತನ ಪಾದಕ್ಕೆ ಬಿಟ್ಟಿವಿ ಅಂದ್ರೆ ಇದು ಮಾರ್ಜಾಲ. ಅಂದರೆ ಬೆಕ್ಕು ತನ್ನ ಮರಿಯನ್ನು ಬಾಯ ಸಂದಿಯಲ್ಲಿ ಇಟ್ಕೊಂಡು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡ್ತಾ ಇರುತ್ತದೆ. ಇಲ್ಲಿ ಪೂರ್ತಿ ಪರಿಪೂರ್ಣ ಕಾಳಜಿ ಇರೋದು ಯಾರ್ದು? ಬೆಕ್ಕಿಂದೆ, ತಾಯಿ ಬೆಕ್ಕಿಂದೆ. ಮರಿದೇನೂ ಇಲ್ಲ ಕೆಲಸ, ಆ ಹಲ್ಲಿನಲ್ಲೇ ಹಿಡ್ಕೊಂಡಿರ್ತದೆ. ಮತ್ತು ಹಂಗೆ ಪರಿಪೂರ್ಣವಾಗಿ ನಾವು ಶರಣಾಗತಿ ಹೊಂದಿಬಿಟ್ರೆ ಗುರು ಅದನ್ನು ತಾನೇ ಆಗಿ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಈ ಶರಣಾಗತಿ ಭಾವ ನಮ್ಮಲ್ಲಿ ಬರಬೇಕು. ಅಹಂಕಾರ ಎಲ್ಲಿವರೆಗೂ ನಮಗಿರ್ತದೆ ಅಲ್ಲಿವರೆಗೂ ಗುರು ದೊರೆಯೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಮಗ್ಲ ಇದ್ದರೂ ಗೊತ್ತಾಗಂಗಿಲ್ಲ ಅಂತ. ಅಹಂಕಾರ ಸಂಪೂರ್ಣ ಆವಿ ಆದಾಗ ಮಾತ್ರ, ನಾವು ನಿರಾಭಾರ ಆದಾಗ ಮಾತ್ರ ಗುರು ನಮ್ಮ ಹತ್ರನ ದೊರಿತಾನ ಅಂತ. ಇದನ್ನು ವೀಣಾ ಬನ್ನಂಜಿಯವರು ಹೇಳಿದ್ದಾರೆ, ಗೋವಿಂದಾಚಾರ್ಯರು ಹೇಳ್ತಾರೆ ಎಲ್ಲ. ಆಮೇಲೆ ಜಗದ್ಗುರು ಶಾಂಡಿಲಾಶ್ವರ ಸ್ವಾಮಿಗಳು ಪ್ರತಿಯೊಬ್ಬರನ್ನು ನಾನು ಅವರ ಗ್ರಂಥಗಳು ಓದುವುದಾಗಲಿ ಅಥವಾ ಸ್ವತಃ ನಾನು ಹೇಳಿದ ಅನುಭವದ ನನ್ನ ಗುರುಗಳ ಬಗ್ಗೆ, ನೀವು ಇಂಥ ಸಂದರ್ಭದ ನನಗಿಂತ ಅಂತ ನಾವು ಗುರುವಿನ ಬಗ್ಗೆ ಯಾವ ಶ್ರದ್ಧೆ ಇಟ್ಕೊಂಡಿರ್ತೀವಿ, ನೀವು ನಿಮ್ಮ ಯಾವುದೇ ಒಬ್ಬ ಗುರುಗಳು ಅಚಲವಾದ ಶ್ರದ್ಧೆ ಇರಬೇಕು. ಇವತ್ತು ಈ ಗುರುಗಳನ್ನ ಬೇಡ್ಕೊಂಡೆ, ನಾಳೆ ಮತ್ತೆ ಇನ್ನೊಬ್ಬರು ಗುರು ಕಡೆ ಹೋದೆ, ಇವತ್ತೇ ಈ ಗುರು ಸರಿ ಇಲ್ಲ, ಇನ್ನೊಬ್ಬರು ಗುರು. ಆ ಶ್ರದ್ಧೆ ಇಲ್ಲಲಿಲ್ಲ, ಆ ಶ್ರದ್ಧೆ ಬರಲಿಲ್ಲ ಅಂದರೆ ಆ ಗುರು ದೊರೆಯೋದು ಭಾಳ ದುರ್ಲಭ. ಈಗಿನ ಕಾಲಮಾನದಲ್ಲಿ ಅಥವಾ ಈಗಿನ ಒಂದು ಕಾಲಘಟ್ಟದಲ್ಲಿ ಗುರುಗಳು ಅಥವಾ ಸ್ವಾಮಿಗಳು ಮನುಷ್ಯನಿಗೆ ನೈತಿಕವಾಗಿ ಏನನ್ನ ಬೋಧನೆ ಮಾಡಬಹುದು ಮತ್ತು ಯಾವ ರೀತಿಯಾಗಿ ಬೋಧನೆ ಮಾಡ್ಬೋದು? ಬಹಳ ಒಳ್ಳೆಯ ಪ್ರಶ್ನೆ, ಬಹಳ ಈ ಸಂದರ್ಭಕ್ಕೆ ಉಚಿತವಾದ ಪ್ರಶ್ನೆ ಅಂತ ಹೇಳ್ಬೋದು ನಾವು. ಯಾಕೆ ಅಂತಂದರೆ ಗುರುವಿನ ಮೊದಲ ಆದ್ಯ ಕರ್ತವ್ಯ ಅಂತಂದರೆ ಬೋಧನೆ ಅಂತ, ಸದ್ಬೋಧನೆ ಅಂತ ಹೇಳ್ಬೋದು ನಾವು. ತನ್ನ ಹತ್ತಿರ ಬಂದ ಭಕ್ತರ ಭವಹರಣ ಮಾಡಬೇಕಾಗತ್ತೆ. ಒಂದು ಸೂಕ್ತ ಇದೆ, ಗುರುವೋ ಭಾವಸ್ಸಂತಿ ಶಿಷ್ಯ ವಿತ್ತಾಪಹಾರಕ, ಗುರುವೋ ವಿರಳಸ್ಸಂತಿ ಶಿಷ್ಯ ಚಿತ್ತಾಪಹಾರಕ. ಗುರುಗಳು ಈಗ ಭಾಳ ಜನ ಸಿಗ್ತಾರೆ. ಎಂತಾರು ಅಂದ್ರೆ ಶಿಷ್ಯರ ವಿತ್ತವನ್ನು ಅಂದರೆ ದುಡ್ಡನ್ನು ಹರಣ ಮಾಡೋರು. ಆದ್ರೆ ಗುರುಗಳು ಕಡಿಮೆ ಸಿಗಕತ್ತಾರ. ಎಂಥವ್ರು ಅಂದ್ರೆ ಶಿಷ್ಯರ ಚಿತ್ತವನ್ನು ಹರಣ ಮಾಡುವರಂತ. ಗುರು ಮೊದಲ ಕೆಲಸ ಬಂದಿರತಕ್ಕಂಥ ಶಿಷ್ಯನ ಚಿತ್ತಹರಣ ಮಾಡಬೇಕು. ಚಿತ್ತಹರಣ ಅಂತಂದರೆ ಅವನಲ್ಲಿರುವ ಅಜ್ಞಾನವನ್ನು ಕಳೆಯಬೇಕು. ಈಗ ಒಂದು ಉದಾಹರಣೆ ಹೇಳ್ಬೋದು, ಒಂದು ಕನ್ನಡ ವ್ಯಾಕರಣಕ್ಕೆ ಒಬ್ಬ ಗುರುಗಳದಾರ, ಅದು ಟೀಚರ್ ಅವ್ರಿಗೆ ಬೇರೆ ಆದಾರ. ಒಂದು ಫಿಲಾಸಫಿ ಹೇಳೋರು ಬೇರೆ ಆದಾರ. ಮ್ಯಾಥ್ಸ್ ಲೆಕ್ಚರ್ ಅವ್ರು ಸಿಗೋರು ಬೇರೆ ಆದಾರ. ಆದರೆ ನಿಜವಾದ ಗುರು ಆಧ್ಯಾತ್ಮವನ್ನು ನೀಡಬೇಕಾಗೈತಿ. ತನ್ನ ಸ್ವಸ್ವರೂಪವನ್ನು ಅರಿತುಕೊಳ್ಳೋ ಬಗ್ಗೆ ವಿಚಾರ ಹೇಳಬೇಕು ಶಿಷ್ಯರಿಗೆ. ಅದನ್ನು ಬಿಟ್ಟು ಗುರು ಯಾವಾಗ ವ್ಯಾವಹಾರಿಕ ಕಿಳಿತ ನೋಡು, ಆವಾಗ ಆತನ ಹತ್ತಿರ ಹೋದ ಶಿಷ್ಯನು ವ್ಯಾವಹಾರಿಕ ಹೋಗ್ತಾನೆ. ಗುರುವೇ ವ್ಯಾವಹಾರಿಕಕ್ಕೆ ಹೋದಾಗ ಶಿಷ್ಯ ಆಧ್ಯಾತ್ಮ ಪರಂಪರೆಗೂ ಆಗಲಿ ಪಾರಮಾರ್ಥಿಕ ಹೋಗಲಿಕ್ಕೆ ಸಾಧ್ಯ ಹೆಂಗದ? ಬಂದ ಭಕ್ತರಿಗೆ ಆಧ್ಯಾತ್ಮ ಜ್ಞಾನವನ್ನು ನೀಡುವುದೇ ಗುರುವಿನ ಪರಮ ಗುರಿ ಅಂತ. ಯಾಕಂದರೆ ಲೌಕಿಕಕ್ಕೆ ಭಾಳ ಜನ ಗುರುಗಳು ಸಿಗ್ತಾರೆ. ನಮಗೆ ಮುಖ್ಯವಾಗಿ ಬೇಕಾಗಿರೋದು ಅಲೌಕಿಕದ ಚಿಂತನೆ ಮಾಡೋ ಗುರುಗಳು ಸಿಗಬೇಕಾಗುತ್ತೆ. ಸಮಾಜಕ್ಕೆ ನೀನು ಯಾರು, ನಿನ್ನ ಮೂಲ ಸ್ವರೂಪ ಏನು, ನೀನು ಎಲ್ಲಿಂದ ಬಂದು
ಈ ದೇಹ ನೀಗಿದ ಮೇಲೆ ಎಲ್ಲಿ ಹೋಗ್ತಿ ಅಂತ ಇದನ್ನು ಹೇಳುವ ಗುರುಗಳು ಬೇಕಾಗೈತಿ ಸದ್ಯ. ಈಗ ನಾವೇನು ಮಾಡ್ತೀವಿ, ಎಲ್ಲ ಗುರುಗಳ ಹತ್ರ ಹೋಗಿ ಅಜ್ಜರ ನಮ್ಮದೊಂದು ಎಮ್ಮೆ ಕಳೆದತ್ ನೋಡ್ರಿ ಅಂತ ಕೇಳ್ತೀವಿ. ಶಿಷ್ಯರು ಮಾಡೋ ಗುರುಗಳ ಹತ್ರ ಮಾಡತಕ್ಕಂಥ ಈ ಬರೇ ಹೋಗೋದು ಎದಕ್ಕಂದ್ರೆ ತಮ್ಮ ಲೌಕಿಕ ವಿಚಾರಕ್ಕೆ ಹೋಗ್ತಾರೆ. ಗುರುಗಳ ನಮ್ಮ ಮಕ್ಕಳಿಗೆ ಕನ್ಯಾ ಸಿಕ್ಕಿಲ್ಲ ಅಂತ, ನಮಗೆ ಯಾರೋ ಹಂಗೆ ಮಾಡ್ಯಾರ ನೋಡ್ರಿ ಅಂತ ಬರೀ ಲೌಕಿಕ ವಿಚಾರಕ್ಕೆ ಹೋಗಿ ಕೇಳ್ತೀವಿ ಹೊರತು ಯಾವ ಗುರುಗಳನ್ನ ಹೋಗಿ ನಾನು ಯಾರು, ನಾನು ಇಲ್ಲಿ ಬಂದಿರೋ ಕಾರಣ ಏನು, ಈ ಸಂಸಾರ ಬಂಧನದಿಂದ ಮುಕ್ತ ಆಗಲಿಕ್ಕೆ ನಾನೇನು ಮಾಡಬೇಕು, ಮಾನವ ಜೀವನದ ಪರಮ ಗುರಿ ಯಾವುದು, ಆ ಗುರಿಯನ್ನು ಮುಟ್ಟಲಿಕ್ಕೆ ಏನು ಮಾಡಬೇಕು. ಮಾನವ ಜೀವನದ ಪರಮ ಗುರಿ ಮೋಕ್ಷ ಅಂತ ಹೇಳ್ತದೆ. ಆ ಮೋಕ್ಷವನ್ನು ಮುಟ್ಟಲಿಕ್ಕೆ ಏನು ಮಾಡಬೇಕು, ಈ ಸಂಸಾರದಲ್ಲೇ ಇದ್ದು ಸುಖಿಯಾಗಿರಲಿಕ್ಕೆ ಏನು ಮಾಡಬೇಕು, ಇದು ಶಿಷ್ಯನ ಪ್ರಶ್ನೆ ಆಗಬೇಕು. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಗುರು ನೀಡಬೇಕು. ಈ ಸಂದರ್ಭದಲ್ಲಿ ಅದು ಭಾಳ ಬೇಕಾಗೈತೆ. ಯಾಕಂದ್ರೆ ನಾವೇನು ಕರಿತೀವಿ, ಇದು ಭಾಳ ತಾಂತ್ರಿಕ ಜಗತ್ತಾಗೈತೆ ನಮ್ದೀಗ. ಪಾಶ್ಚಿಮಾತ್ಯ ಅನುಕರಣೆ ಒಂದು ಕಡೆ ಆದರೆ, ಅನ್ಯ ಮತೀಯರ ದಬ್ಬಾಳಿಕೆ ಒಂದು ಕಡೆ ಆತಂದರೆ, ಮತಾಂತರದ ಲಕ್ಷಣಗಳು ಒಂದು ಕಡೆ, ಇವೆಲ್ಲದರಿಂದ ಭಾಳ ಸಮಾಜಕ್ಕೆ ಗೊಂದಲ ಐತಿ. ಇದರಿಂದ ಬಿಡುಗಡೆಯನ್ನು ಹೆಂಗೆ ನೀಡಬೇಕು ಅನ್ನೋದು ಗುರುವಿನ ಮೊದಲ ಕರ್ತವ್ಯ ಆಗೈತಿ. ಇದರೊಳಗೆ ಏನು ಮಾಡಿಬಿಡ್ತಾರೆ ಗುರುಗಳು, ಗೊಂದಲನ ಮಾಡಿಬಿಡ್ತಾರೆ ಭಾಳ. ನಮಗೆ ಗುರು ನಮ್ಮನ್ನು ಜ್ಞಾನವನ್ನು ಅಟ್ಟಕ್ಕೇರಿಸೋ ಗುರುಗಳು ಬೇಕು. ನಮ್ಮನ್ನು ಗುರು ಈಗೇನು ಮಾಡತ್ತ, ಶಿಷ್ಯನ ಬೀದಿಗೆ ಎಳ್ಕೊಂಬರಕತ್ತಾನ, ತಾನೂ ಬೀದಿಗೆ ಬರ್ತಾನ, ನನಗದು ಬೇಕು, ಇದು ಕೊಡ್ರಿ ಅಂತ ಹೇಳಿ ಅದರ ಜೊತೆ ಸಮಾಜವನ್ನು ಬೀದಿಗೆ ತರಕತ್ತಾನ. ಬೀದಿಗೆ ಬಂದು ನಿಂತು ಮಾಡುವುದು ಗುರುವಿನ ಕರ್ತವ್ಯವಲ್ಲ. ಇದು ನಾನು ಕಟುವಾಗಿ ಹೇಳಬೇಕು ನಾನು, ಯಾಕಂದರೆ ಈಗಿನ ಕಾಲಘಟ್ಟದಲ್ಲಿ ಗುರುವಿನ ಕರ್ತವ್ಯ ಎಲ್ಲರೂ ನಾನು ಹೇಳಿದೆ ಸುಮುಖತ್ವ ಅಂತ ಹೇಳಿದೆ, ಸಮಾನ ದೃಷ್ಟಿತ್ವ ಅಂತ ಹೇಳಿದೆ. ಈಗ ನಾನು ಒಂದು ಪಂಗಡಕ್ಕೆ ನಾನು ಹೋರಾಡ್ತೀನಿ ಅಂದಾಗ ಇಲ್ಲಿ ವ್ಯಾಪಕವಾಗಿ ದೃಷ್ಟಿ ಎಲ್ಲಿ ಹೋಯಿತು, ಆತನ ಆಧ್ಯಾತ್ಮ ದೃಷ್ಟಿ ಎಲ್ಲಿ ಹೋಯಿತು, ಮನಸ್ಸು ಸಂಕುಚಿತ ಆಯಿತು, ಬುದ್ಧಿನೂ ಸಂಕುಚಿತ ಆಯಿತು, ಆತನ ಕಾರ್ಯಪ್ರವೃತ್ತಿನೂ ಸಂಕುಚಿತ ಆಯಿತು. ಸಂಕುಚಿತ ಮನೋಭಾವದಿಂದ ವಿಕಸಿತ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಗುರುವಿನ ಆದ್ಯ ಕರ್ತವ್ಯ ವಿಶಾಲ ದೃಷ್ಟಿ ಇರಬೇಕು. ನಿನ್ನ ಮೂಲಭೂತ ಗುರಿ ಯಾವುದಪ್ಪ, ನೀನು ಅಲ್ಲಿ ಹೋಗಲಿಕ್ಕೆ ಏನನ್ನು ಮಾಡಬೇಕು, ಇದನ್ನು ಪ್ರತ್ಯಕ್ಷವಾಗಿ ಹೇಳಬೇಕಾಗಿತ್ತು ಗುರು ಇವತ್ತು ಅಂತ. ಅದಕ್ಕೆ ನಾನು ನಾಗಲಿಂಗಜ್ಜರ ಸಮಗಾರ ಬಿವನ ಉದಾಹರಣೆ ಕೊಟ್ಟಿದ್ದು ಅದಕ್ಕೆ. ಒಂದು ಸಾಮಾನ್ಯ ಮಹಿಳೆಗೆ ತನ್ನ ಗುಡಿಯ ಗೋಪುರದ ಮೇಲೆ ಆಕೆ ಇವತ್ತು ಮೂರ್ತಿ ಐತಿ, ಆ ಸ್ಥಾನಕ್ಕೆ ತಂದಿಟ್ರಲ್ಲ ಗುರುಗಳು. ಹಂಗೆ ಆ ವಿಚಾರಧಾರೆಗಳು ಬೇಕಾಗೈತಿ. ಸಮಗಾರ ಭೀಮವನ ವ್ಯಕ್ತಿತ್ವ ಎಂಥದಿತ್ತಂದ್ರೆ, ಸೇವೆ ಮಾಡೋರ ಜೊತೆ ಆಕಿ ನನಗೊಂದಿಷ್ಟು ಬಂಗಾರ ಕೊಡಿಸಪ್ಪ ಅಂತಲೂ ಕೇಳಿಲ್ಲ ಆಕಿನೂ. ಕೇಳಿಸಿದ್ರೆ ಅದು ಬೇರೆ ಮಾತಾಗ್ತಿತ್ತು. ಈ ಹಂಗೆ ನಿದರ್ಶನಗಳು ಭಾಳ ಹೇಳ್ಬೋದು. ತವಣಪ್ಪನೊಂದು ನಿದರ್ಶನ ಐತಿ, ಅದನ್ನು ಹೇಳ್ಕೊತ ಹೋದ್ರೆ ಮತ್ತು ಸಮಯ ಭಾಳ ಆಗ್ತತಿ. ಈಗ ಅದರ ಜೊತೆ ಗುರುಗಳೇ, ಒಂದು ಶರಣರ ಮಾತು ವಚನಗಳಲ್ಲಿ ಒಂದು ಬರ್ತದೆ, ಬಂಧುಗಳೆಂಬುವರು ಬಂಧನವ ಕಳೆಯವರೇ, ಬಂಧುಗಳೆಂಬುವರು ಬಂದುಂಡು ಹೋಗುವರು, ಬಂಧನವ ಕಳೆಯಲೊಬ್ಬನೇ ಇರುವ ಗುರು ಅಂತ ಹೇಳಿ. ಈ ಗುರು ಮತ್ತು ಬಂಧುಗಳು, ಗುರುವನ್ನು ಬಂಧುವಾಗಿ ತೆಗೆದುಕೊಂಡರೆ ಹೇಗಾಗ್ತದೆ ಅಥವಾ ಹೇಗಿರಬಹುದು, ಅಥವಾ ಪ್ರಶ್ನೆ ಏನಂತ ಹೇಳಿದರೆ ಗುರುಗಳೇ ಒಂದೇ ವಾಕ್ಯದಲ್ಲಿ, ಬಂಧುಗಳು ಮುಖ್ಯವಾ ಅಥವಾ ಗುರು ಮುಖ್ಯವಾ ಆಧ್ಯಾತ್ಮ ಸಾಧನೆಗೆ? ಆಧ್ಯಾತ್ಮ ಸಾಧನೆಗೆ ಎಲ್ಲವನ್ನೂ ತ್ಯಜಿಸಬೇಕು. ಅದಕ್ಕಿಂತ ಮುಂಚೆ ಅಧ್ಯಾತ್ಮ ಅಂದ್ರೇನು ಒಂದೇ ವಾಕ್ಯದಲ್ಲಿ ಹೇಳೋದಾದರೆ ನಾವು, ಈಗ ಮಹಾಭಾರತದ್ದು ಅದನ್ನೇ ಒಂದು ಶ್ಲೋಕ ನೆನಪಾಯ್ತು ನಂಗೆ. ಮಹಾಭಾರತದ್ದು, ಕುಲದ ಒಳಿತಿಗಾಗಿ ಒಬ್ಬರನ್ನು ತ್ಯಾಗ ಮಾಡಬೇಕು, ಊರಿನ ಒಳಿತಿಗಾಗಿ ಒಂದು ಕುಟುಂಬವನ್ನು ತ್ಯಾಗ ಮಾಡಬೇಕು, ದೇಶದ ಒಳಿತಿಗಾಗಿ ಒಂದು ಊರನ್ನೇ ತ್ಯಾಗ ಮಾಡಬೇಕು, ಆತ್ಮದ ಒಳಿತಿಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡಬೇಕು. ಇದು ಆಧ್ಯಾತ್ಮಿಕವಾಗಿ ವಿಚಾರ ಹೇಳಿದಾಗ, ನೀನು ಸರ್ವತ್ಯಾಗಕ್ಕೂ ಸಿದ್ಧನಾಗಿದ್ದಿ ಅಂದಾಗ ಮಾತ್ರ ಆಧ್ಯಾತ್ಮ ಸಾಧನೆ ಲಭಿಸಿಕ್ಕೆ ಸರಳ ಆಗ್ತದೆ. ಈಗ ತ್ಯಾಗ ಅಂದ ತಕ್ಷಣ ನಮಗೆ ಅಂತೀವಿ, ಅವ್ರಿಗೆ ನಮ್ಮ ಹೊಲ ಮನೆ ಮಾಡಿ ಮಾರಿಬಿಡ್ಲೇನು, ನಮ್ಮ ಬಂಧು ಬಳಗ ಬಿಟ್ಟು ಹೋಗೋದು ಬಿಡ್ಲೇನು, ನಾನು ಹೆಂಡತಿ ಮಕ್ಕಳು ಕಟ್ಕೊಂಡು. ಇನ್ನೊಂದು ಕಡೆ ಹೇಳ್ತಾರೆ ಗುರುಗಳೇ, ಅಧ್ಯಾತ್ಮ ಅನ್ನೋದು ಏನು ಎಲ್ಲವನ್ನು ತ್ಯಜಿಸುವುದೂ ಅಲ್ಲ, ಜೀವನಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನು ಪೂರೈಸಿಕೊಳ್ಳುವುದು ಅಧ್ಯಾತ್ಮ ಅಂತಾರೆ. ಈ ನಿಲುವಿಗೆ ಏನಂತ ಹೇಳ್ಬೋದು? ಸರಿಯಾದ ಜೀವನ ನಡೆಸಿಬಿಟ್ರೆ ಅದೇ ಅಧ್ಯಾತ್ಮ ಅಂತ. ಅದೇ ಅಧ್ಯಾತ್ಮ ಅಂದ್ರೆ ಹೊರಗಿಲ್ಲ. ನಾವೆಲ್ಲ ಅನ್ಕೊಂಡ್ಬಿಡ್ತೀವಿ
ಆಧ್ಯಾತ್ಮ ಅಂದ ತಕ್ಷಣ ಏನೋ ವಿದ್ಯೆ ಕಲಿಬೇಕು, ಅಲ್ಲಿ ತಪಸ್ಸು ಮಾಡಬೇಕು, ಗುಡಿ ಗುಂಡಾರದಾಗ ಕೂಡಬೇಕು, ಗುಡ್ಡಗಳಲ್ಲಿ ಹೋಗಬೇಕು, ಕಾಡಲ್ಲಿ ಕೂಡಬೇಕು. ನಿನ್ನ ಕರ್ತವ್ಯ ನೀನು ಸರಿಯಾಗಿ ಮಾಡಿಬಿಟ್ರೆ ಆಧ್ಯಾತ್ಮದಲ್ಲಿ ಇದ್ದಂಗೆ. ನೀನು ಗೃಹಸ್ಥ ಧರ್ಮದಲ್ಲಿದ್ದೀಯಾ, ಸರಿಯಾಗಿ ಗೃಹಸ್ಥ ಧರ್ಮವನ್ನು ಪಾಲನೆ ಮಾಡಿ, ನೀನು ಮುಂದೆ ಮೋಕ್ಷ ಸಿಕ್ಕೇ ಸಿಗ್ತದೆ. ಅದಕ್ಕೆ ಹೇಳಿದರು 4 ಪುರುಷಾರ್ಥಗಳು ಅಂತ ಹೇಳ್ಯಾರ, ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂಥೇಳಿ. ಈ 3 ಪುರುಷಾರ್ಥಗಳನ್ನು ನೀನು ಕರೆಕ್ಟಾಗಿ ಮಾಡಿದ್ದೇ ಆದ್ರೆ 4ನೇ ಪುರುಷಾರ್ಥ ಸ್ವತಃ ಸಿದ್ಧ ಆದ ಮೋಕ್ಷ ಅನ್ನೋದು. ಧರ್ಮದಲ್ಲಿ ಇದ್ದು ಅರ್ಥವನ್ನು ಧರ್ಮಸಮ್ಮತವಾಗಿ ಸಂಪಾದನೆ ಮಾಡಿ ಹಣವನ್ನು, ಧರ್ಮಸಮ್ಮತವಾದ ಕಾಮ ಮೀನ್ಸ್ ಆಸೆ, ಆ ಧರ್ಮಸಮ್ಮತವಾದ ಆಸೆ ನಿನಗಿತ್ತಂದರೆ ಈ 3 ಧರ್ಮದಲ್ಲಿ ಅಡಿಪಾಯದಲ್ಲಿ ಬಂದುಬಿಟ್ರೆ ಮೋಕ್ಷ ಸ್ವತಃ ಸಿದ್ಧ ಅಂತ. ಅದು ಎಲ್ಲರಿಗೂ ಸಾಧ್ಯ. ಅದು ಬರೀ ಗುರುಗಳಿಗೆ, ಓದಿಕೊಂಡವರಿಗೆ, ಪಂಡಿತರಿಗೆ ಅಂತಲ್ಲ. ಯಾರು ಸ್ವಚ್ಛ ಮನಸ್ಸಿಂದ ಅದಕ್ಕೆ ಹೇಳಿದರು ಧರ್ಮ, ಅರ್ಥ, ಕಾಮ, ಮೋಕ್ಷ. ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ, ಧರ್ಮಸಮ್ಮತವಾದ ಕಾಮದಲ್ಲಿ ನಾನಿದ್ದೇನೆ ಅಂತೇಳಿ. ಕಾಮ ಕೆಟ್ಟದ್ದಂತ ನಾವು ಎಲ್ಲರೂ ಅದಕ್ಕೆ ಲೇಬಲ್ ಅಂಟಿಸಿಬಿಟ್ಟಿವಿ. ಕಾಮ ಅಂದ ತಕ್ಷಣ ಹೊಲಿಸು, ಗಲೀಜು ಅಂತೇಳಿ. ಧರ್ಮಸಮ್ಮತವಾದ ಕಾಮದಲ್ಲಿ ನಾನಿದ್ದೇನೆ ಅಂತ ಕೃಷ್ಣನೇ ಗೀತೆಯಲ್ಲಿ ಅಪ್ಪಣೆ ಕೊಡ್ಸಾನ. ಅದರ ಅರ್ಥ ಏನು ಅಂತಂದರೆ, ನೀನು ಧರ್ಮದ ಅಡಿಪಾಯದಲ್ಲಿ ಏನನ್ನಾದರೂ ಮಾಡು. ಅದರ ಒಂದು ಧರ್ಮ ಐತಿ ಅದರಲ್ಲಿ ಅಂತಂದರೆ, ಧರ್ಮ ಅಂದರೆ ಧಾರಣಾತ್ ಇತಿ ಧರ್ಮ ಅಂತ ಕರಿತೇವೆ. ಯಾವುದು ಧರಿಸುತ್ತದೆಯೋ, ಯಾವುದು ಶಾಶ್ವತವಾಗಿರ್ತದೋ, ಯಾವುದು ಸತ್ಯವಾಗಿರ್ತದೋ ಅದೇ ಧರ್ಮ. ಧರ್ಮಕ್ಕೆ ಮತ್ತು 10 ಲಕ್ಷಣಗಳದವು, ಮತ್ತು ಅದು ಬೇಡ. ಯಾವುದು ಸತ್ಯವಾಗಿರ್ತದೋ, ಶುಭ್ರವಾಗಿರ್ತದೋ ಮತ್ತು ಶಾಶ್ವತವಾಗಿರ್ತದೋ ಇದೇ ಧರ್ಮ ಅಂತ. ಈ ಧರ್ಮದ ಅಡಿಪಾಯದಲ್ಲಿ, ಈ ಧರ್ಮದ ಚೌಕಟ್ಟಿನಲ್ಲಿ ನೀನು ಅರ್ಥವನ್ನು ಸಂಪಾದನೆ ಮಾಡು, ಕಾಮವನ್ನು ಮಾಡು, ಮೋಕ್ಷ ನಿನಗೆ ಸತಸಿದ್ಧ ಆಗ್ತದೆ. ಈಗ ಒಂದು ಶಿಕ್ಷಕ ತನ್ನ ವೃತ್ತಿಯನ್ನು ಸ್ವಚ್ಛವಾಗಿ, ಶುಭ್ರವಾಗಿ, ಕರ್ತವ್ಯ ಪರಿಪಾಲನೆಯಿಂದ ನನ್ನ ಬಂದ ಶಿಕ್ಷಕರಿಗೆ, ಹುಡುಗರು, ವಿದ್ಯಾರ್ಥಿಗಳೇ ತನ್ನ ಪರಿಪೂರ್ಣ ಜ್ಞಾನವನ್ನು ನೀಡಿದರೆ ಸಾಕು, ಆ ಒಂದು ಕರ್ತವ್ಯ ಅಲ್ಲಿ ಮುಗೀತು. ಇದು ನೈತಿಕವಾಗಿ ಅಥವಾ ಆಧ್ಯಾತ್ಮಿಕವಾಗಿ ಎರಡೂ ಕಡೆನೂ ಬರ್ತದೆ. ವಾಸ್ತವವಾಗಿ ಅದು ಅವರವರೇ ಬಲ್ಲಬೇಕದ. ಈಗ ಒಬ್ಬ ಶಿಕ್ಷಕ ನಾನು ಎಷ್ಟರ ಮಟ್ಟಿಗೆ ನನ್ನ ಹುಡುಗರಿಗೆ ನಾನು ಕಲ್ತದ್ದು ನೀಡಕತ್ತೀನಿ, ತನ್ನ ಆತ್ಮವಿಮರ್ಶೆ ಮಾಡ್ಕೋಬೇಕು. ಒಬ್ಬ ಮಠಾಧಿಪತಿ, ಪೀಠಾಧಿಪತಿ ನನ್ನ ಬಂದ ಶಿಷ್ಯರಿಗೆ ನಾನು ಏನನ್ನು ನೀಡ್ತಾ ಇದ್ದೀನಿ, ನನ್ನ ಸ್ವಯಂ ವಿಜೃಂಭಣೆ ಮಾಡ್ಕೊತಿದ್ದೀನೋ ಅಥವಾ ಅವರಿಗೇನಾದರೂ ಆಧ್ಯಾತ್ಮ ಬೋಧನೆಯನ್ನು ಮಾಡ್ತಿದ್ದೇನೋ ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕು. ಎರಡನೇದಾಗಿ ಈಗ ಅದೇ ಆತ್ಮವಿಮರ್ಶೆ ಬಂದಾಗ ನನಗೆ ವಿಚಾರ ಬಂತು. ಈಗ ಗಂಡ ಹೆಂಡತಿ ಇರ್ತಾಳೆ, ಗಂಡನ ಕರ್ತವ್ಯ ಗಂಡ ಸರಿಯಾಗಿ ಮಾಡಿ, ಹೆಂಡತಿ ಕರ್ತವ್ಯ ಹೆಂಡತಿ ಸರಿಯಾಗಿ ಮಾಡಿದಾಗ ಅವರು ಆಧ್ಯಾತ್ಮ ಅದು ಅವರವರ ಕರ್ತವ್ಯ ಪರಿಪಾಲನೆ ಸರಿ ಮಾಡಿದಾಗ ಇಂಜಿನ ಕೆಲಸ ಇಂಜಿನ ಕರೆಕ್ಟ್ ಮಾಡಬೇಕು. ಕರೆಕ್ಟ್ ಮಾಡಿ ಬಿಲ್ಡಿಂಗ್ ಬಿತ್ತು ಅಂದರೆ ಅಲ್ಲಿ ಅವನು ಧರ್ಮಸಮ್ಮತವಾಗಿಲ್ಲ ಅಂತ ಅರ್ಥ. ಹಾಗೆ ಯಾರು ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಧರ್ಮಸಮ್ಮತವಾಗಿ ಕೆಲಸವನ್ನು ಮಾಡ್ತಾರೋ ಅವ್ರಿಗೆ ಮೋಕ್ಷ ಸ್ವತಃ ಸಿದ್ಧವಾಗಿದೆ ಅಂತ ಹೇಳ್ತಾರೆ. ಹಾಗಾಗಿ ಅಧ್ಯಾತ್ಮ ದೂರಿಲ್ಲ, ಆಧ್ಯಾತ್ಮ ಸಾಧನೆಯೂ ದೂರಿಲ್ಲ, ಭಾಳ ಹತ್ತಿರದ ಎಲ್ಲರಿಗೂ ಸಾಧ್ಯ ಅದ. ನಾವು ಅದರ ಜ್ಞಾನ ಅದರ ಹತ್ತಿರ ಹೋಗ್ತಿಲ್ಲ ಅಷ್ಟೇ. ಇದು ಗೊತ್ತಾಗಬೇಕಂದ್ರೆ ಗುರು ಬೇಕು, ಮತ್ತು ಗುರು ಬೇಕು. ಇವತ್ತಿನ ವಿಶೇಷ ಅದೇ. ಯಾಕಂದ್ರೆ ಇವೆಲ್ಲ ಇದು ಗೊತ್ತಾಗಬೇಕಂದ್ರೆ ಗುರುವಿನ ಹತ್ತಿರ ಹೋಗ್ಬೇಕಷ್ಟೇ. ಎತ್ತಾಗಿ ತೊತ್ತಾಗಿ ಹಿತ್ತಲದ ಗಿಡವಾಗಿ ಮತ್ತೆ ಪಾದದ ಕೆರವಾಗಿ ಗುರುವಿನ ಹತ್ತಲಿರು ಎಂದು ಸರ್ವಜ್ಞ ಅಂತ ಹೇಳ್ತಾರೆ. ನೀನು ಎತ್ತಾಗಿರ ಇರು, ತೊತ್ತಾಗಿರ ಇರು, ಅದಾಗಲಿಲ್ಲ ಅಂದರೆ ತೊತ್ತಂದ್ರೆ ಅವ್ರ ಮನೆ ಹಾಳಾಗಿರು ಅಂತ ಹೇಳ್ತಾರೆ ಅವ್ರು. ಸರ್ವಜ್ಞ ಎಷ್ಟು ಚಂದ ಹೇಳ್ಯಾರ. ಅದು ಆಗಲಿಲ್ಲ ಅಂದ್ರೆ ಅವ್ರ ಪಾದದ ಕೆರವಾಗಿರು, ಹಿತ್ತಲು ಗಿಡ ಆಗಿರೋ ಅವ್ರ ಮನೆ. ಅದು ಆಗಲಿ ಅಂದ್ರೆ ಚಪ್ಪಲಿ ಒಟ್ಟು ಗುರುವಿನ ಹತ್ತಿರಲಿರ ಅಂತ. ಹಂಗೆ ಗುರುವಿನ ಹತ್ತಿರ ಇತ್ತಂದ್ರೆ ಅದೇ ಇವತ್ತಿನ ಕಾರ್ಯಕ್ರಮ ಉದ್ದೇಶ ನನಗೆ ಅನಿಸೋದಂದರೆ ನಾವು ಗುರುವಿನ ಹತ್ರ ಹೋಗಿ ಏನನ್ನು ಕೇಳಬೇಕು ಅನ್ನೋದು ಮುಖ್ಯ. ಗುರುವನ್ನು ಅರಸುವುದು ಹೇಗೆ, ಗುರುವಿನ ಅರಸಿದ ನಂತರ ಗುರುವಿನಿಂದ ಪಡೆಯೋದು ಹೇಗೆ ಅಂತ. ಈಗ ನಾನು ಒಂದು ರಾಮಕೃಷ್ಣಪುರ ಉದಾಹರಣೆ ಕೊಡಲೇಬೇಕು. ಯಾಕೆಂದರೆ ಗುರು ನೀಡಿದ್ರೆ ಹಂಗೆ ನೀಡ್ತಾನಂತ. ಸ್ವಾಮಿ ವಿವೇಕಾನಂದರಿಗೆ ಬಂದಾಗ ಒಟ್ಟು ನಂಬ್ತಿರಲ್ಲ ಅವ್ರು. ರಾಮಕೃಷ್ಣ ಪರಮಹಂಸರು ಏನೋ ಹುಚ್ಚ, ಏನೋ ಮಾಟಗಾರ, ಸುಮ್ಮನೆ ಜನರ ಮೋಡಿ ಮಾಡ್ತಾನೀತ ಅಂಥೇಳಿ ಅಂತಿದ್ರಂಥವ್ರು. ಒಂದು ದಿನ ಪದ್ಮಾಸನ ಹಾಕಿ ಕೂತ್ಕೊಂಡು ತನ್ನ ಪಾದದ ಹೆಬ್ಬೆರಳನ್ನು ಸ್ವಾಮಿ ವಿವೇಕಾನಂದ ತೊಡೆ ಮೇಲೆ ಇಡ್ತಾರೆ ಅವರು. ಸ್ಪಾರ್ಕ್, ಒಂದೇ ಸ್ಪಾರ್ಕ್, ಆತ್ಮ ದೇಹ ಬಿಟ್ಟು ಮೇಲೆ ಹೋಗ್ಬಿಡ್ತದೆ, ಸಮಾಧಿಗೆ ಹೋಗ್ಬಿಡ್ತದೆ. ಅಲ್ಲಿ ಒಂದೇ ಕ್ಷಣ, ಅಲ್ಲಿವರೆಗೂ ಅದ್ರ ಬಗ್ಗೆ ಪರಿಕಲ್ಪನೆ ಗೊತ್ತು ಸ್ವಾಮಿ ವಿವೇಕಾನಂದರಿಗೆ. ಯಾವಂತಾರ ಒದ್ದಾಡ್ತಾರೆ, ಬಿಟ್ಟು ಬಿಡ್ರಿ ನನಗೆ ತಂದೆ ತಾಯಿ ಅದಾರ, ನನ್ನ ಯಾಕೆ ಹಿಂಗೆ ಅವಾಗ ಒದ್ದಾಡ್ತಾರೆ. ಅಲ್ಲಿ ಕೆಳಗೆ ಬಂದ ಮೇಲೆ ನನಗೆ ಇದನ್ನು ಕಲಿಸ್ಕೊಡ್ರಿ ಅಂತಾರೆ ಅವಾಗ ಅವ್ರು. ನಾನು ನಿನಗೆ ಈ ವಿದ್ಯೆ ನೀಡಿ ಇದ್ರ ಕೀಲಿಕ್ಕೆ ನನ್ನ ಕಡೆ ಇಟ್ಕೊಂಡಿನಿ, ನಾನು ಒಂದಿನ ನೀಡ್ತೀನಿ ನಿನಗಂತಂದು. ಯಾವಾಗ ತನ್ನ ದೇಹ ಅವಸಾನ ಕಾಲ ಬಂತು, ಸ್ವಾಮಿ ವಿವೇಕಾನಂದರು ತಯಾರಾಗಿದ್ದೀನಂತ ಗೊತ್ತಾದರೂ ತನ್ನ ಸರ್ವಸ್ವವನ್ನು ಸ್ವಾಮಿ ವಿವೇಕಾನಂದರು ಕೊಡ್ತಾರೆ.
ಕೊಟ್ಟು ಅವತ್ತು ಹೇಳ್ತಾರೆ, ನರೇನ್ ಇವತ್ತು ನಾನು ಫಕೀರನಾಗಿಬಿಟ್ಟೆ. ಆಧ್ಯಾತ್ಮ ಗುರುವಿನ ಪ್ರಥಮ ಲಕ್ಷಣ ಅಂತಂದರೆ ಸರ್ವ ಮತ್ತು ಕೊನೆಯ ಲಕ್ಷಣವೂ ಇದೆ. ತನ್ನ ಶಿಷ್ಯನಿಗೆ ತನ್ನ ಸರ್ವಸ್ವವನ್ನು ದಾರಿ ಎರೆದು ಬಿಡ್ತಾನಂತ. ತಾನು ಖಾಲಿ, ನಾನಿವತ್ತು ನಿರಾಳ ಖಾಲಿ ಅಂತ. ನೈತಿಕ ಗುರು ಅಥವಾ ಶೈಕ್ಷಣಿಕ ಗುರುವಿನ ಕೆಲಸ ಏನಂತಂದರೆ ತಾನು ಡಿಗ್ರಿ ಮಾಡಿದ್ದನ್ನು ಕೊಂಚವಾಗಿ ನೀಡ್ತಾನೆ, ಸ್ವಲ್ಪವಾಗಿ ನೀಡ್ತಾನೆ. ಸರ್ವಸ್ವವನ್ನು ನೀಡಿದಾಗ ಮಾತ್ರ ನಿಜವಾದ ಗುರು ಅಂತ ಅನಿಸ್ಕೊಳ್ಳಿಕ್ಕೆ ಸಾಧ್ಯ. ಇದಕ್ಕೂ ಆಧ್ಯಾತ್ಮ ಗುರುಕ್ಕೂ ಇದಕ್ಕೂ ಲಕ್ಷಣಗಳಿದೆ, ವ್ಯತ್ಯಾಸಗಳು. ವ್ಯಾಖ್ಯಾನಗಳು ಹಾಗೇ ಇವೆ, ಆ ವಿಚಾರಗಳು ಹಾಗೇ ಇವೆ ಗುರುಗಳೇ. ನಿಜಕ್ಕೂ ಸಹ ಈ ಒಂದು ಸಂವಾದ ಅಥವಾ ಗುರುಸ್ಮರಣೀಯ ಒಂದು ಶೀರ್ಷಿಕೆಯಲ್ಲಿರ್ತಕ್ಕಂಥ ಈ ಸಂದರ್ಶನ ಬಹಳ ಅರ್ಥಗರ್ಭಿತವಾಗಿ ಮೂಡಿಬಂತು. ಜೊತೆ ವೈಯಕ್ತಿಕವಾಗಿ ಮತ್ತು ವೀಕ್ಷಕರ ಒಂದು ಒಂದು ಮನ್ನಣೆ ಮೇರೆಗೆ ಗುರುವಾಗಿ ಈಗ ಒಂದು ಮಠದ ಗುರುಗಳಾಗಿ, ಭಕ್ತ ಸಮೂಹದ ಗುರುಗಳಾಗಿ ತಾವೆಲ್ಲರೂ ಸಹ ಜನರು ಬರ್ತಾರೆ, ನಿಮ್ಮ ಹತ್ರ ಅನೇಕ ಕಷ್ಟಗಳನ್ನು ಹೇಳ್ತಾರೆ, ಅನೇಕ ಅವರ ಭಿನ್ನಹಗಳನ್ನು ನೀಡ್ತಾರೆ. ಆ ಗುರು ಅಂತಕ್ಕಂಥ ಸ್ಥಾನವನ್ನು ನೀವು ಅಲಂಕರಿಸಿದಾಗಿಂದ ಯಾವ ರೀತಿ ಒಂದು ಅನುಭವ ಆಗಿದೆ? ನಾನೀಗ ಯಾವ ಪೀಠಕ್ಕೆ ಕೂತ್ಕೊಂಡು 7 ವರ್ಷ ಆಯಿತು. ನಾನು ಕೂಡ ವ್ಯಕ್ತಿನೇ ಅಲ್ಲ. ನಾನು ಮೂಲತಃ ಮೊದಲೇ ನೋಡಿದರೆ ನಾನು ಡಿಪ್ಲೊಮಾ ಮಾಡಬೇಕಾದ್ರೆ ನಮ್ಮ ತಂದೆಯವರು ಆ ಪೀಠದಲ್ಲಿದ್ದು ನಮ್ಗೆ ಕರಿತಿದ್ದಾಗ ನಾನು, ಯಾಕೆ ನಮ್ಮದು ಗೃಹಸ್ಥ ಪೀಠ ಪರಂಪರೆಯಿಂದ ಬಂದಿರತಕ್ಕಂಥದ್ದು, ನಾವು ಕರೆದ್ರೆ ನಾವು ಆ ಕಡೆಯಿಂದ ಹೋಗ್ಬಿಡ್ತೀವಿ. ಅವ್ರು ಕರೆದ್ರೆ ಒಂದು ದಿನ ಏನಾಯಿತು ಅಂದರೆ ಅವರಿಗೆ ಅನಾರೋಗ್ಯ ಆದಾಗ ಗುರುವಾರ ಬಂದಿತ್ತು. ಹಿಂಗೆ ಇದು ಗುರುವಾರ, ಇವತ್ತು ಹೆಂಗದೆ ಗುರುವಾರ ಬಂದಿತ್ತು. ಗುರುವಾರ ಬಂದಾಗ ಅವ್ರಿಗೆ ಬೆಡ್ ರೆಸ್ಟ್ ಹೇಳಿದ್ರು ಡಾಕ್ಟ್ರು. ಇಲ್ಲರಿ 10 ದಿನ ಜನಕ್ಕೆ ಯಾರಿಗೂ ಬರೋಕ್ಕೆ ಹೇಳಲ್ಲ, 10 ದಿನ ಬಿಟ್ಟು ಬರೋಕ್ಕೆ ಹೇಳ್ತೀನಿ ಅಂತ ಹೇಳಕ್ಕೆ ಹೋಗಿದ್ದೆ ನಾನು. ಇಲ್ಲ ಇನ್ಮೇಲೆ ನೀನೇ ಕೂಡೋದು ಅದ್ರ ಮೇಲೆ ಅಂತ. ನಾನು ಹೆಂಗೆ ಕೂಡ್ಬೇಕು, ನನಗೇನು ಗೊತ್ತೇ ಇಲ್ಲ. ಅದು ನಾನೇ ಜನಕ್ಕೆ ಬಂದವ್ರಿಗೆ ಏನು ಹೇಳಬೇಕಲ್ಲಿ, ನನಗೆ ಗೊತ್ತಿಲ್ಲ. ನಾನು ಇಲ್ಲ, ಅಜ್ಜಂದು ಅಪ್ಪಣೆ ಆಗದ, ಇವತ್ತು ನೀನಾ ಕೂಡು, ನೀನು ಮುಂದೆ ಅವ್ರು ನಡೆಸ್ತಾರ ಅಂತ. ಆವತ್ತು ನನ್ನ ಕೂಡಿಸಿದವರಲ್ಲಿ ಗುರುವಾರದ ದಿನ ಸೀತಮ್ಮ ಅನ್ನೋ ಹೆಣ್ಮಗಳಿಗೆ ನನ್ನ ನೆನಪದ. ಸೀತಮ್ಮ, ಕಟ್ಟಿಗೆರೆ ಸೀತಮ್ಮಗೆ ಫಸ್ಟ್ ನಾನು ಪ್ರಶ್ನೆ ಹೇಳಿದ್ದು ಕೂತ್ಕೊಂಡಿದ್ದೆ ಅಲ್ಲಿ ಫಸ್ಟ್. ಅಲ್ಲಿಂದ ಇಲ್ಲಿವರೆಗೂ 7 ವರ್ಷಗಳ ಕಾಲ ನಾನು ಕೂತ್ಕೊಂಡು ನಾನು ಹೇಳಿದ್ದು, ನಾವು ಆವಾಗಲಿಂದ ಹೇಳ್ತಿದ್ದೆ, ನಂಗೆ ಸ್ವಂತ ಅನುಭವ ಅದ ಅಂಥೇಳಿ. ಗುರು ಕರುಣಿಸಿ ಕೊಟ್ಟ ಅಂತಂದ್ರೆ ಅದು ತರಾಸು ಅವರು ತಮ್ಮ ಕಾದಂಬರಿಯಲ್ಲಿ ಒಂದು ಲೈನು ಬರೋದಾದ್ರೆ, ನಿನ್ನ ಕರುಣೆಯ ಕಿರಣ ತಾನೆನ್ನ ನುಡಿಸುತ್ತಿರಲು ಕಾಡ ಬಿದುರಿನ ತುಂಡು ನಾನಾದಿಕೊಳ್ಳಲು. ಆ ಗುರುವಿನ ಕರುಣೆ ನನ್ನ ಇಲ್ಲಿವರೆಗೂ ನಡೆಸ್ಕೊಂತ ಬಂದು, ನಾನು ಪ್ರತ್ಯಕ್ಷ ಉದಾಹರಣೆ ಗುರು ಕರುಣೆಗೆ ಅಂತ ಹೇಳ್ಬೋದು ನಾನು. ಯಾಕಂದರೆ ಏನೂ ಗೊತ್ತಿಲ್ಲದವನಿಗೆ ಇವತ್ತು ನಾನು ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಂದರೂ ಸಹಿತ, ಅಥವಾ ನಾನೇನೋ 4 ಮಂದಿಗೆ ಬಂದವರಿಗೆ ಸ್ವಲ್ಪ ನನ್ನ ಕೈಲಾದ ನನ್ನ ಜ್ಞಾನ ಪರಿಮಿತಿ, ಅನುಭವದ ಪರಿಮಿತಿಯಲ್ಲಿ ಏನೋ ನೀಡ್ತಿದ್ದೇನೆ ಅಂದರೂ ಸಹಿತ ಅದಕ್ಕೆಲ್ಲ ಆ ಗುರುವಿನ ಆಶೀರ್ವಾದ ಕಾರಣ. ನಾನು ಪ್ರತಿ ವಾರ ಗುರುವಾರ, ಭಾನುವಾರ, ಅಮಾವಾಸ್ಯೆ ಬೇಡ್ಕೊಳೋದು, ಗುರುವಿನ ಕಡೆ ನಿಂತ್ಕೊಳ್ಳೋದೇನು ನನಗೇನು ಗೊತ್ತಿಲ್ಲ. ನೀವೇನು ಹೇಳ್ತೀರಿ ಅದನ್ನು ಹೇಳ್ತೀನಿ, ನೀವೇನು ಕೊಡ್ತೀರಿ ಅದನ್ನು ಕೊಡ್ತೀನಿ. ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ ಸ್ವತಃ ಅನುಭವ. ಗುರುವಿನ ಹತ್ರ ನೀವು ಏನು ಸುತಾರಾಮ್ ಆತನ ಪಾದಕ್ಕೆ ಬಿದ್ದುಬಿಟ್ರೆ ಅಂತಂದರೆ ಆತ ನಡ್ಕೊಂಡು ಹೋಗ್ತಾನೆ, ನಡ್ಕೊಂಡು. ಅದು ಆಮೇಲೆ ನಮ್ಮ ಪೀಠಕ್ಕೆ ಅದರದೇ ಆದ ಒಂದು ವೈಶಿಷ್ಟ್ಯ ಅದ. ಆ ಗದ್ದಿಗೆಯಲ್ಲಿ ಸಣ್ಣ ಹುಡುಗ ಬಂದು ಕೂತ್ಕೊಂಡ್ರೂ ಸಹಿತ ಆ ಬಂದ ಭಕ್ತರಿಗೆ ಅದು ಏನು ಹೇಳಬೇಕು ಅದು ಅಜ್ಜ ನುಡಿಸ್ತಾನಲ್ಲಿ. ಹಾಗಾಗಿ ಈಗ 300 ವರ್ಷಗಳ ಗಿಣಿಗೇರಿ ಮಠದಲ್ಲೇ ಆಯಿತು ಸ್ಥಾಪನೆ ಆಗಿ. ಅದಕ್ಕಿಂತ ಸರಿಸುಮಾರು ಆನೆಗುಂದಿ ಇತಿಹಾಸ ಅದು ಬೇರೆ. ಬರೀ ಗಿಣಿಗೇರಿಗೆ ಬಂದ 300 ವರ್ಷ ಆಯಿತು. ಇಲ್ಲಿಯವರು ಅದೇ ಆ ಪರಂಪರೆ ಹಂಗೆ ನಡ್ಕೊಂಬಂದ್ರ ಕಾರಣ ಏನಂತಂದ್ರೆ, ಒಂದು ಸ್ಥಳ ಮಹಿಮೆ, ಎರಡನೇದಾದ ಗುರು ಕರುಣೆ. ಗುರು ಕರುಣೆಗೆ ಹಾಗಾಗಿ ನಾವು ಸಂಪೂರ್ಣ ಗುರುವಿಗೆ ತ್ಯಾಗವನ್ನು ಮಾಡಿಬಿಟ್ಟಾಗ ಜೀವವನ್ನಾಗಲಿ ದೇಹವನ್ನಾಗಲಿ ಆ ಗುರು ತನಗೆ ಹೆಂಗೆ ಬಿಡೋದು. ಅದಕ್ಕೆ ನಿನ್ನ ಕರುಣೆಯ ಕಿರಣ ತಾನೆನ್ನ ನುಡಿಸುತ್ತಿರಲ್ಲ, ಕಾಡ ಬಿದಿರಿನ ತುಂಡು ನಾನಾದೆ ಕೊಳಲು ಅಂತ. ನುಡಿಯುವವನಿಗೆ ಒಡತೀನಿ ಅಂತ ಹೇಳ್ತಾರೆ ಅವರು. ಹಂಗೆ ನುಡಿಗೂ ನುಡಿಯುವವನಿಗೂ ಒಡತೆ ಆ ಗುರುದೇವರೇ ಅಂತ ಹೇಳ್ಬೋದು ಅಷ್ಟೇ. ತುಂಬ ಖುಷಿ ಆಯಿತು ಗುರುಗಳೇ. ಜೊತೆಗೆ ಕೊನೆಯ ವಿಭಾಗದಲ್ಲಿ ಟಾಪ್ 10 ಅಂತ ಹೇಳಿ ಮಾಡಿದ್ದೀವಿ ನಾವು. ಒಳ್ಳೆ ಒಂದೇ ವಾಕ್ಯದಲ್ಲಿ ಯಾವುದೇ ನಾವೊಂದು ಪ್ರಶ್ನೆಯನ್ನು ಕೇಳ್ತೀವಿ, ಅದಕ್ಕೆ ಒಂದೇ ವಾಕ್ಯದಲ್ಲಿ ನೀವು ಪಟ್ ಅಂತ ಹೇಳಿ ಉತ್ತರಿಸ್ತಾ ಹೋಗ್ಬೋದು. ಗುರು ಎಂದರೆ ಬೆಳಕು. ಗುರು ಅವಶ್ಯವ ಅನಿವಾರ್ಯವ? ಅವಶ್ಯ. ಗುರುವಿನ ಅಂತಕ್ಕಂಥದ್ದು ಅದು ಸ್ಥಾನವ ಅಥವಾ ಒಂದು ಪದವಿಯ? ಗುರುಸ್ಥಾನ. ಆ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಗಳು ಒಂದು ಬೆಳಕೊಂದು ದೇಹ ಧರಿಸಿ ಬಂದು ಜಗತ್ತಿಗೆಲ್ಲ ಬೆಳಕನ್ನೇ ಚೆಲ್ಲಿ ಮತ್ತೆ ಬೆಳಕಿನಲ್ಲೇ ಲೀನವಾಗಿ ಬಿಡುತ್ತು. ಆ ಬೆಳಕಿಗೆ ಹೆಸರು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು. ನಿಮ್ಮ ಮನ ಹೊಕ್ಕಿದ ಗುರು? ನಮ್ಮ ಮನ ಹೊಕ್ಕಿದರು ನನ್ನ ಗುರುದೇವರು ಶುಕಪ್ರದೀಶ. ಅದರ ಜೊತೆಗೆ ನಾಡಿನ ಸಕಲ ಸಂತರಿಂದ ನಾನು ಆಶೀರ್ವಾದ ಪಡೆದಿದ್ದೀನಿ. ಅವರಿಗೆಲ್ಲರಿಗೂ ಋಣಿ ನಾನು, ಎಲ್ಲ ಸಂತ ಮಹಾತ್ಮರಿಗೆ. ಗುರುವಾಗಬೇಕಾದ್ರೆ ಏನಾಗಿರಬೇಕು? ಅರಿವಾಗಬೇಕು. ನಿಮ್ಮ ದೃಷ್ಟಿಯಲ್ಲಿ ಭಾರತ ಅಂದರೆ ಏನು? ವಿಶ್ವಗುರು. ಆಧ್ಯಾತ್ಮದಲ್ಲಿ ಗುರು ಹೇಗಿರಬೇಕು?
ಇರುವಿನ ಅರಿವಿರಬೇಕು, ಅರಿವಿನ ಇರುವಿರಬೇಕು. ನಿಮ್ಮ ದೃಷ್ಟಿಯಲ್ಲಿ ಸನಾತನ ಅಂದ್ರೆ ಏನು? ವಿಶ್ವಗುರುವನ್ನು ಹಡೆದ ತಾಯಿ. ಗುರು ಅಂತಕ್ಕಂಥದ್ದು ಬೇಕೇ ಬೇಕಾ ಅಥವಾ ಜೊತೆ ಇದ್ರೂ ನಡೀತದ ಅಥವಾ ಇಲ್ಲೇ ಇದ್ರೂ ನಡೀತದ? ಗುರು ಬೇಕೇ ಬೇಕು. ಸರ್ವಂ ಗುರುಮಯಂ ಜಗತ್ತು. ಗುರುವಂದ್ರೆ ಬದುಕ ಬೆಳಕ? ಗುರುವೆಂದರೆ ಬೆಳಕು, ಗುರುವಿನಿಂದಲೇ ಬದುಕು. ಸರ್ವಂ ಗುರುಮಯಂ ಜಗತ್ ಅಂತ ಹೇಳ್ತೀವಿ, ಅದಕ್ಕೆ ಇನ್ನೊಂದು ವ್ಯಾಖ್ಯಾನ ಕೊಡೋದಾದ್ರೆ ನೀವು? ಸರ್ವಂ ಗುರು ವ್ಯಾಖ್ಯಾನ ಒಂದೇ ಸಾಕು, ಮತ್ತೊಂದು ವ್ಯಾಖ್ಯಾನ ಬೇಡ. ಅದಕ್ಕೆ ಸರಿಸಮಾನ ಇರ್ತಿದ್ದಿಲ್ಲ. ಏನು ಬೇಡ ಅದೊಂದೇ ಸಾಕು. ಗುರುಗಳೊಂದಿಗೆ ಟಾಪ್ 10 ಪ್ರಶ್ನಾವಳಿಗಳು ಒಂದೇ ವಾಕ್ಯದಲ್ಲಿ ಉತ್ತರಿಸುವಂತಹ ಅತ್ಯಂತ ಪೂರ್ಣವಾಗಿರ್ತಕ್ಕಂತಹ ವಿಚಾರಗಳು ಮತ್ತು ಅದೇ ರೀತಿಯಾಗಿರ್ತಕ್ಕಂಥ ಉತ್ತರಗಳು ಸಹ ನಿರೀಕ್ಷೆ ಮಾಡಿದ್ವಿ. ಗುರುಗಳು ನಿರೀಕ್ಷೆಗೂ ಮೀರಿ ಉತ್ತರವನ್ನು ನೀಡಿದ್ದಾರೆ. ಗುರುಗಳೇ, ಕೊನೆಯದಾಗಿ ನಮ್ಮ ನಕ್ಷತ್ರ ವಾಹಿನಿ ಇವತ್ತು ನಿಮ್ಮನ್ನು ಆಹ್ವಾನವನ್ನು ನೀಡಿ ನಮ್ಮೊಂದಿಗೆ ಕೆಲವೊತ್ತು ಈ ಕಿರಿಯವರೊಂದಿಗೆ ಭಾಗಿಯಾಗಿ ವಿಚಾರಗಳು, ಚಿಂತನೆಗಳು, ಮಂಥನಗಳು ಎಲ್ಲವೂ ಸಹ ಆಯಿತು. ಜೊತೆಗೆ ಅದಕ್ಕಿಂತಲೂ ಮಿಗಿಲಾಗಿ ಅಂತೇಳಿ ಗುರುಸ್ಮರಣೆ ಅತಿ ಮುಖ್ಯವಾಗಿ ಈ ಒಂದು ವಾಹಿನಿಯಲ್ಲಿ ಆಯಿತು. ಈ ವಾಹಿನಿಗೆ ಅಥವಾ ಈ ಒಂದು ಸಂಚಿಕೆಗೆ ತಮ್ಮ ಶುಭಾಶೀರ್ವಚನಗಳೇನು? ಇಲ್ಲ, ಬಹಳ ಖುಷಿ ಆಗ್ತದೆ. ನಾವು ಅಲ್ಲಿಂದ ಇಲ್ಲಿಯವರು ಹರಿಹರಕ್ಕೆ ಬಂದು ಒಂದು ಸಂದರ್ಶನ ನೀಡೋದಾಗಲಿ ಅಥವಾ ನಮಗೆ ತಿಳಿದು ಹೇಳೋದಾಗಲಿ, ಇಂಥ ಕಾರ್ಯವನ್ನು ಈ ಸಮಾಜಕ್ಕೆ ಅತಿ ಅವಶ್ಯವಾಗಿ ನೀಡೋದದ. ಯಾಕಂದರೆ ಮಾಧ್ಯಮದ ಮೂಲ ಸತ್ವ ಏನು ಅಂತಂದರೆ, ಮಾಧ್ಯಮ ಸಮಾಜಕ್ಕೆ ಹಿಡಿದ ಕನ್ನಡಿ. ಅದು ಸಮಾಜ ಹೇಗಿದೆ ಹಾಗೆ ತೋರಿಸಬೇಕು. ಅದೇ ರೀತಿ ಸಮಾಜ ಹೇಗೆ ಆಗಬೇಕು ಅನ್ನೋ ದಿಕ್ಸೂಚಿ ಆಗಬೇಕು. ಸಮಾಜ ಹೇಗಿದ್ದೆ ಹಾಗೆ ತೋರಿಸೋದು ಒಂದು ಕಡೆ ಆದರೆ, ಇದರ ಇನ್ನೊಂದು ಮುಖ ಏನಂತಂದರೆ ಸಮಾಜ ಯಾವ ನಿಟ್ಟಿನಲ್ಲಿ ಸಾಗಬೇಕು ಅನ್ನೋದನ್ನು ಮಾಧ್ಯಮ ತೋರಿಸಬೇಕಾಗ್ತದೆ. ಅಂಥ ಸಮಾಜಕ್ಕೆ ಸರಿದಾರಿವ ತೋರಿಸುವಲ್ಲಿ ನಕ್ಷತ್ರ ವಾಹಿನಿ ಒಂದು ಪ್ರಾಮಾಣಿಕ ಹೆಜ್ಜೆಯನ್ನು ಇಟ್ಟಿದೆ ಅಂತ ನನಗೆ ಭಾಳ ಖುಷಿ ಆಗ್ತದೆ. ಯಾಕೆ ಬೇಕಿತ್ತು ಹೇಳ್ರಿ ಮಾಡೋದಿಲ್ಲ ಅವರಿಗೆ? ಬೇಕಾದಷ್ಟು ಅಡ್ವರ್ಟೈಸ್ಮೆಂಟ್ ಇದ್ದವು, ಬೇಕಾದಷ್ಟು ಬೇರೆ ಬೇರೆ ವಿಚಾರಗಳು ಭಾಳ ಇದ್ದವು, ಈಗೆಲ್ಲ ನೋಡ್ತೀವಿ ಮಾಧ್ಯಮದಾಗ. ಅಂಥ ಸಂದರ್ಭದಲ್ಲಿ, ಅಂಥ ಒಂದು ಈ ಸಾಮಾಜಿಕ ವಾತಾವರಣದಲ್ಲಿ ಇಂಥ ಒಂದು ಆಧ್ಯಾತ್ಮಿಕ ವಿಚಾರ ಆಗಲಿ, ಜನರಿಗೆ ಗುರುವ ಮಹಿಮೆಯನ್ನು ತಿಳಿಸಿಕೊಡುವ ಒಂದು ಸದುದ್ದೇಶದಿಂದ ಇದೊಂದು ಕಾರ್ಯಕ್ರಮ ಹಂಚಿಕೊಂಡಿದ್ದು ನಿಜಕ್ಕೂ ಸ್ವತಃ ಪ್ರಾಮಾಣಿಕ ನಮಗೆ ಭಾಳ ಹೆಮ್ಮೆ ಅದ. ಅದರ ಜೊತೆಗೆ ಈಗ ನಮಗೂ ತೃಪ್ತಿ ಐತಿ. ಈಗ ನೀವು ಕಿರಿಯರ್ ಅಂತಂದರೆ ಅದು ನಾವು ನೆನಪಾಗ್ತದೆ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂಥೇಳಿ. ಶಿವಭಕ್ತರಂತ ಯಾರು ಅದಾರ ಅವರೆಲ್ಲ ಹಿರಿಯರೇ. ಅವರು ಇಲ್ಲಿ ಯಾರೂ ಕಿರಿಯರಿಲ್ಲ ಅಂತ. ನಿಮ್ಮ ಜ್ಞಾನ, ನಿಮ್ಮ ಅನುಭವ ನನಗಿಲ್ಲದೆ ಇರ್ಬೋದು. ಪ್ರತಿಯೊಬ್ಬರು ಅವರವರ ದೃಷ್ಟಿಯಲ್ಲಿ ಅವ್ರು ಹಿರಿಯರಿರ್ತಾರೆ. ಯಾರು ಶಿವಭಕ್ತರು ಶರಣರದಾರ ಅವರೆಲ್ಲ ದೊಡ್ಡವರು ಅಂತ ಹೇಳ್ತಾರೆ. ಅದಕ್ಕೆ ಮಡಕೆಯ ಮಾಡುವಡೆ ಮಣ್ಣೆ ಮೊದಲು, ಶಿವಪಥವನ್ನು ಅರಿಯಬಡೆ ಗುರುಪಥವೇ ಮೊದಲು ಅಂಥೇಳಿ. ಆ ಗುರುಪಥವನ್ನು ಅರಿಸಿ ಹೊಂಟವರು ನಾವೆಲ್ಲ ಜೊತೆಗೆ. ಆ ಗುರುಪಥ ಎಲ್ಲರಿಗೂ ಸಿಗಲಿ, ಆ ಗುರುವಿನ ಆಶೀರ್ವಾದ ಎಲ್ಲರಿಗೂ ಆಗಲಿ. ನಕ್ಷತ್ರ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆ ಗುರುವಿನ ಆಶೀರ್ವಾದ ಸದಾಕಾಲ ಸಿಗಲಿ ಅಂಥೇಳಿ ಈ ಮೂಲಕ ನಮ್ಮ ಗುರುದೇವರಿಗೆ ನಾವು ಪ್ರಾರ್ಥನೆ ಮಾಡ್ತೀವಿ. ಮತ್ತು ಈ ನಕ್ಷತ್ರ ವಾಹಿನಿಯ ಎಲ್ಲ ಸಿಬ್ಬಂದಿ ವರ್ಗದವರಾಗಿರ್ಬೋದು, ಅದರ ವಾಹಿನಿಯ ಮಾಲಕರಿಗಾಗಿರ್ಬೋದು, ಆ ಗುರುವಿನ ಆಶೀರ್ವಾದ ಸದಾಕಾಲ ಸಿಗಲಿ. ಈ ವಾಹಿನಿಯಿಂದ ಇನ್ನೂ ಉತ್ತರೋತ್ತರ ಅಭಿವೃದ್ಧಿಯಾಗಿ ಇಂಥ ಒಳ್ಳೆಯ ವಿಚಾರಗಳು ಮತ್ತು ಪ್ರಾಮಾಣಿಕ ವಿಚಾರಗಳು, ಸತ್ಯ ನಿದರ್ಶನಗಳು, ಅದೇ ರೀತಿ ಸಮಾಜ ಯಾವ ರೀತಿ ಮುನ್ನಡೆಯಬೇಕು ಎನ್ನುವ ಒಂದು ದಿಕ್ಸೂಚಿ ಈ ವಾಹಿನಿಯಿಂದ ಆಗ್ತದ ಒಂದು ಭರವಸೆಯಿಂದ ಆ ಗುರುವಿನ ಆಶೀರ್ವಾದ ಅದಕ್ಕಿರಲಿ ಅಂಥೇಳಿ ನಾವು ಈ ಮೂಲಕ ಪ್ರಾರ್ಥನೆಯನ್ನು ಮಾಡ್ತೇವೆ. ಅತ್ಯಂತ ಭಕ್ತಿಪೂರ್ವಕವಾದ ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಇವತ್ತು ಗುರುಸ್ಮರಣೆ ಎನ್ನುವಂತಹ ವಿಚಾರದೊಂದಿಗೆ ಗುರುಗಳೊಂದಿಗೆ ಒಂದಿಷ್ಟು ಚಿಂತನೆಗಳು ನಡೆದವು, ಒಂದಿಷ್ಟು ಮಾತುಕತೆಗಳು ನಡೆದವು. ಜೊತೆಗೆ ಜೀವನಕ್ಕೆ ಬೇಕಾಗಿರುವಂತಹ ಅನೇಕ ವಿಚಾರಗಳನ್ನು ಅತ್ಯಂತ ಸರಳ ರೀತಿಯಲ್ಲಿ ನಮ್ಮೊಂದಿಗೆ ಹಂಚಿಕೊಂಡವರು ಪರಮಪೂಜ್ಯರು. ನಿಮ್ಮೆಲ್ಲರ ಪರವಾಗಿ ಪರಮಪೂಜ್ಯರಿಗೆ, ನಮ್ಮ ವಾಹಿನಿಯ ಪರವಾಗಿಯೂ ಸಹ ಪರಮಪೂಜ್ಯರಿಗೆ ಅತ್ಯಂತ ವಿಧೇಯತೆಯಿಂದ ಮತ್ತು ವಿನಯತೆಯಿಂದ ಮತ್ತು ಭಕ್ತಿಪೂರ್ವಕವಾಗಿ ಶರಣ ಸಮರ್ಪಣೆಯನ್ನು ಮಾಡ್ತಾ ಮತ್ತೊಮ್ಮೆ ನಮ್ಮೊಂದಿಗೆ, ನಮ್ಮ ವಾಹಿನಿಯೊಂದಿಗೆ ಗುರುಗಳು ಬರಲಿದ್ದಾರೆ. ಮತ್ತಷ್ಟು ವಿಚಾರಗಳನ್ನು ಹಂಚಿಕೊಳ್ಳೋಣ. ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಗುರು ಪೂರ್ಣಿಮಾ ಶುಭಾಶಯನ ಕೋರ್ತಾ ಈ ಸಂಚಿಕೆಯನ್ನು ಇಲ್ಲಿ ಮುಗಿಸ್ತೇನೆ. ನಾನು ನಿಮ್ಮ ಕಾರ್ತಿಕ್ ಆಚಾರ್ಯ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.